ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ಚಂದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಇಫ್ ಯು ಗಿವ್ ಮಿ ರೈಸ್ ಐ ವಿಲ್ ಈಟ್ ಟುಡೇ, ಇಫ್ ಯು ಟೀಚ್ ಮೀ ಹೌ ಟು ಗ್ರೋ ರೈಸ್ ಐ ಡೇ ಅಂತ ಹೇಳ್ತಾರೆ. ಹೌದು, ಭಾರತ ಹಳ್ಳಿಗಳ ನಾಡು. ಹಳ್ಳಿಗಳು ಉದ್ಧಾರವಾಗದ ಹೊರತು ದೇಶದ ಪ್ರಗತಿ ಸಾಧ್ಯವಿಲ್ಲ ಅನ್ನೋದು ಗಾಂಧೀಜಿಯವರ ನಿಲುವಾಗಿತ್ತು. ಹಳ್ಳಿಗಳ ಮೂಲ ಕೃಷಿ. ಕೃಷಿ ನಮ್ಮ ರೈತರು ಕೇವಲ ಬೆಳೆಯನ್ನು ಬೆಳೆದ್ರೆ ಸಾಲದು, ಬೆಳೆಗಳನ್ನು ಬೆಳೀತಾ ಬೆಳೀತಾ ಆ ಬೆಳೆಯನ್ನು ಬೆಳೆಯುವಂತಹ ವೈಜ್ಞಾನಿಕವಾದಂತಹ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ಆ ಜ್ಞಾನವನ್ನು ಪಸರಿಸಬೇಕಾಗತ್ತೆ. ಅದಕ್ಕೆ ಅಧಿಕವಾದಂತಹ ಅಧ್ಯಯನವನ್ನು ಮಾಡಿದಾಗ ಮಾತ್ರ ಸಾಧ್ಯ. ಹೌದು, ನಮ್ಮ ಅತಿಥಿಗಳು ಕೇವಲ ಒಬ್ಬ ಸಾವಯವ ಕೃಷಿಯಷ್ಟೇ ಅಲ್ಲ, ಅವರ ಅದ್ಭುತವಾದಂತಹ ಲೇಖನಗಳಿಂದ ಬಹಳಷ್ಟು ಕೃಷಿಕರ ಕಣ್ಣನ್ನು ತೆರೆಸಿ ಒಂದು ಒಳ್ಳೆಯದಂಥ ಉತ್ತಮವಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಕಾರಣಭೂತರಾಗಿದ್ದಾರೆ. ಇವರು ಬರೆದಂತಹ ಅನೇಕ ಲೇಖನಗಳಲ್ಲಿ ನಮ್ಮ ಸಿರಿಧಾನ್ಯಗಳ ಕುರಿತಾದಂತಹ ಬರೆದಿರುವಂತಹ ಲೇಖನವನ್ನು ಮಿಲೆಟ್ಸ್ ನೆಟ್ವರ್ಕ್ ಆಫ್ ಇಂಡಿಯಾರವರು ಓದಿ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಲೇಷ್ಯಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಧಾನ್ಯಗಳ ಕುರಿತಾದಂತಹ ಒಂದು ವಿಚಾರ ಸಂಕಿರಣಕ್ಕೆ ನಮ್ಮ ಭಾರತವನ್ನು ಪ್ರತಿನಿಧಿಗಳಾಗಿ ಕಳಿಸ್ತಾರೆ. ಅಲ್ಲಿ ಇವರು ಸಿರಿಧಾನ್ಯಗಳ ಕುರಿತಾಗಿ ಮಾತಾಡ್ತಾರೆ, ಅದ್ಭುತವಾದಂತಹ ಒಂದು ವಿಚಾರವನ್ನು ಮಂಡನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಕವನ ಸಂಕಲನಗಳನ್ನ ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ಹಾಗೆ ಕಾದಂಬರಿಗಳನ್ನು ಬರೆದಿದ್ದಾರೆ. 300ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ ನಮ್ಮ ಅತಿಥಿಗಳು. ಕೃಷಿ ಪಂಡಿತರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬನ್ನಿ ಕಾರ್ಯಕ್ರಮಕ್ಕೆ ಗೌರವದಿಂದ ಬರಮಾಡ್ಕೊಳ್ಳೋಣ. ಅವರೇ ಈರಯ್ಯ ಕಿಲ್ಲೆದಾರ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ನಮಸ್ಕಾರ ರೀ. ನಿಮ್ಮ ಕುರಿತು ಕೃಷಿಯ ಒಂದು ಅದ್ಭುತವಾದಂತಹ ನಿಮ್ಮ ಯಶೋಗಾಥೆಯ ಕುರಿತು ಮಾತಾಡೋಣ. ಇವತ್ತಿನ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನೊಂದಿಗೆ ಪ್ರಾರಂಭ ಮಾಡೋಣ. ಒಳ್ಳೇದ್ರಿ, ಮಾಡೋಣ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಹೋಗೋಣ್ರಿ. ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕಾರಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ಶಂಕರಾಚಾರ್ಯರ ನುಡಿಗಳು. ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳಿರೋ ಮಾತನ್ನು ಕೇಳಿದ್ದೀವಿ. ನಮ್ಮ ಹತ್ರ ಬಹಳಷ್ಟು ಆಸ್ತಿ ಇರುತ್ತೆ, ಆದರೆ ಯಾರಿಂದಲೂ ಕದಿಯಲಾರದ ಆಸ್ತಿ ಅಂತ ಹೇಳಿದ್ರೆ ವಿದ್ಯೆ, ಶಿಕ್ಷಣ ಅಂತ ಹೇಳ್ತಾರೆ. ಆದರೆ ಈ ಒಂದು ಆಸ್ತಿಯನ್ನು ಕೂಡ ಕದಿಯುವಂಥವರು ನಮ್ಮೊಳಗೆ ಇದ್ದಾರೆ. ಅವರೇ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ. ಅವು ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಅತ್ಯಮೂಲ್ಯವಾದಂಥ ಆಸ್ತಿಯ ಜಾಗವನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ. ಈಗ ನಾವು ಆಲೋಚನೆ ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಯಲ್ಲಿ ನಾವು ಯಾರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. ಈ ಒಂದೊಳ್ಳೆ ಮಾತಿನೊಂದಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಅತಿಥಿಗಳನ್ನು. ನಿಮ್ಮ ಬಹಳಷ್ಟು ಸೇವೆಯನ್ನು ಗುರುತಿಸಿ ನಿಮಗೆ ಜಿಲ್ಲಾ ಯುವ ಪ್ರಶಸ್ತಿ ಬಂದಿದೆ, ರಾಜ್ಯ ಯುವ ಪ್ರಶಸ್ತಿ ಬಂದಿದೆ. ನೀವು ಕೇವಲ ಒಬ್ಬ ಕೃಷಿ ಪಂಡಿತ ಅಷ್ಟೇ ಅಲ್ಲ, ಬಹಳಷ್ಟು ಲೇಖನಗಳನ್ನು, ಹಾಸ್ಯ ಬರಹಗಳನ್ನು, ಕವಿತೆಗಳನ್ನ ಬರೆದಿದ್ದೀರಿ, ಕಾದಂಬರಿಗಳನ್ನ ಬರೆದಿದ್ದೀರಿ. ದುರ್ಗಿಯು ಬರುತಿಹಳು ಅನ್ನೋದು ನಿಮ್ಮ ಅದ್ಭುತವಾದಂತಹ ಲೇಖನಗಳಲ್ಲಿ ಒಂದು. ಅದರ ಒಂದು ಕವನವನ್ನ ನಮ್ಮ ವೀಕ್ಷಕರಿಗಾಗಿ ಓದಬಹುದಾ? ಅದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ. ಖಂಡಿತವಾಗಿ. ಹೆಸರೇ ಬಹಳಷ್ಟು ಕ್ರಾಂತಿಕಾರಿಯಾಗಿದೆ. ಸಮಾಜಮುಖಿಯಾದಂತಹ ತಮ್ಮ ಕವನಗಳಲ್ಲಿ ದುರ್ಗಿಯು ಬರುತಿಹಳು ಒಂದು. ದುಷ್ಟರ ಸಂಹರಿಸುತ್ತ ದುರ್ಗಗಳ ಭೇದಿಸಿ ದುರ್ಗಿಯು ಬರುತಿಹಳು ಡುಮ್ ಡುಮ್. ಕಾಳಿಯಾಗಿ ಕಾಳಿಂಗವಾಗಿ ಕಾಲ ಕರ್ಮಗಳ ಮೀರಿ ದುರ್ಗಿಯು ಬರುತಿಹಳು ಡುಮ್ ಡುಮ್. ದುಡಿಯುವ ಬಡವರ ಹೆಗಲೇರಿಸಿಕೊಂಡು ಬಡಿವಾರದ ಬಸನಿಂಗಿಗಳ ಕಾಲ ಕಸ ಮಾಡಿ ದುರ್ಗಿಯು ಬರುತಿಹಳು ಡುಮ್ ಡುಮ್.
ಜಾತಿ ವರ್ಗಗಳೆಂಬ ಖ್ಯಾತಿಗಾಗಿ ಗುದುಮುರಿಗೆ ನಡೆಸಿಹ ಕೋತಿಗಳ ಕತ್ತು ಹಿಚಿಕಿ ದುರ್ಗಿಯು ಬರ್ತಿಹಳು ಡುಮ್ ಡುಮ್. ಅಂತಿಂತಹವರೆಂದು ಹಣೆಗೆ ನಾಮ ಹಚ್ಚಿದ ಎಂತೆಂಥವರಿಗೂ ಪ್ರಶ್ನಾರ್ಥಕ ಹಾಕಿ ದುರ್ಗಿಯು ಬರ್ತಿಹಳು ಡುಮ್ ಡುಮ್. 8 ದಿಕ್ಕುಗಳೇ ಅವಯವಗಳಾಗಿ ಸೂರ್ಯ ಚಂದಿರರ ಕಂಗಳ ಮಾಡಿ ದುರ್ಗಿಯು ಬರ್ತಿಹಳು ಡುಮ್ ಡುಮ್. ಏಸು ಬಸವ ಏಸೋ ಗಾಂಧಿಗಳು ಬಂದರು ಕತ್ತಲೆಯಲ್ಲಿ ಬಾಳ ಸಾಗಿಸುತ್ತಿಹ ಜನಕ್ಕೆಲ್ಲ ಬೆಳಕಾಗಿ ದುರ್ಗಿಯು ಬರ್ತಿಹಳು ಡುಮ್ ಡುಮ್. ಹೊಲೆಯರಿಗೆ ಬಾಗಿಲು ಮುಚ್ಚಿದ ದೇವರನ್ನೆಲ್ಲ ಹಾದ್ಯಾಗ ಚೆಲ್ಲಿ ಅರ್ಚಕರನ್ನೆಲ್ಲ ತಗನಿಯಂತೊರೆದು ದುರ್ಗಿಯು ಬರುತ್ತಿಹಳು ಡುಮ್ ಡುಮ್. ದುರ್ಗಿಯು ಬರುತ್ತಿಹಳು ಡುಮ್ ಡುಮ್. ಸಮಾಜಕ್ಕೆ ಆಗುವಂತಹ ಎಲ್ಲ ಏರಿಳಿತಗಳಲ್ಲಿ ದುರ್ಗಿಯ ಅವತಾರವನ್ನ ಬಹಳಷ್ಟು ರೂಪಗಳಲ್ಲಿ ಬರ್ತಾ ಹೋಗ್ತಾರೆ. ಅದರಲ್ಲಿ ತಾವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಸಮಾಜವನ್ನ ಸುಧಾರಿಸ್ತಾ ದುರ್ಗಿ ಎಲ್ಲ ಕಡೆ ಇದ್ದು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮಂತಹ ಕೆಲವರನ್ನ ಆಯ್ಕೆ ಮಾಡಿಕೊಂಡು ತಿಳಿಸಿ ಸಮಾಜವನ್ನು ಸುಧಾರಿಸೋದಕ್ಕೆ ಕಳಿಸ್ತಾರೆ. ಹೇಳಿ, ಸಾಮಾನ್ಯ ತಮ್ಮ ಒಂದು ಹಳ್ಳಿಗಾಡಿನ ಪ್ರದೇಶ ಬೆಳಗಾಮಿನ ಹತ್ರ ಬೈಲಹೊಂಗಲದ ಒಂದು ಪುಟ್ಟ ಗ್ರಾಮ, ಆ ಪುಟ್ಟ ಗ್ರಾಮದ ಹೆಸರೇನು? ಹೆಸರೇ ಅದ್ಭುತವಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗುಡಿಕಟ್ಟಿ ಅಂತ ನಮ್ಮ ಗ್ರಾಮದ ಹೆಸರು. ಇದು 12ನೇ ಶತಮಾನದೊಳಗೆ ಗೋವೆಯ ಕದಂಬರ ಕಾಲದೊಳಗೆ ಅಲ್ಲಿ ನಮ್ಮ ಬೇರೆ ಒಂದು ಯಾವುದೋ ಪ್ರಾಂತವನ್ನು ಗೆದ್ದು ಬಂದವರು. ಆ ರಾಜರ ಹೆಸರು ಇತಿಹಾಸದಲ್ಲಿ ಇದೆ, ಲಿಪಿ ಇದೆ, ನಮ್ಮಲ್ಲಿ ಎಲ್ಲ ಶಿಲಾಶಾಸನ ಇದೆ ನಮ್ಮೂರ ದೇವಸ್ಥಾನದಲ್ಲಿ. ಅವರು ಒಂದು 28 ಎಕರೆ ವಿಸ್ತೀರ್ಣ ಉಳ್ಳಂಥ ಒಂದು ಕೆರೆಯನ್ನು ಕಟ್ಟಿಸಿ ಕೆರೆಯ ಕಟ್ಟೆ ಮೇಲೆ ಗುಡಿಯನ್ನು ಕಟ್ಟಿ, ಗುಡಿ ಕಟ್ಟಿ ಅಂತಂದರೆ ವಿಜಯದ ಕಟ್ಟೆ, ಗುಡಿ ಅಂದರೆ ವಿಜಯ, ಕಟ್ಟೆ ಅಂದರೆ ಕಟ್ಟೆ, ವಿಜಯದ ಕಟ್ಟೆ ಅಂಥೇಳಿ ಗುಡಿ ಕಟ್ಟಿ ಅಂತ ನಮ್ಮೂರ ಹೆಸರು ಬಂದಿದೆ. ಅದು ಐತಿಹಾಸಿಕ ದಾಖಲೆ ಇದೆ, ಲಿಪಿಯಲ್ಲಿ ಎಲ್ಲ ವಿವರ ಇದೆ. ಅಂತಹ ಇತಿಹಾಸವಿರುವಂತಹ ಪುಟ್ಟ ಗ್ರಾಮದಿಂದ ಬಂದವರು ಅಂತ ಹೇಳ್ತಿದ್ರಿ. ಹೌದ್ರಿ. ನಿಮ್ಮ ಅಜ್ಜನ ಬಗ್ಗೆ ನಾನು ಮಾತಾಡಲೇಬೇಕು. ಸಾಮಾನ್ಯ ಎಲ್ಲ ಅಜ್ಜಿ ತಾತಂದ್ರು ಮೊಮ್ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ, ಆಟ ಸಾಮಾನು ಕೊಡಿಸ್ತಾರೆ, ಸಿಹಿ ತಿಂಡಿಗಳನ್ನ ಕೊಡಿಸ್ತಾರೆ. ಆದ್ರೆ ತಮ್ಮ ಅಜ್ಜ ತಮಗೆ ಪುಸ್ತಕಗಳನ್ನ ಕೊಡ್ತಿದ್ರಂತೆ. ದಾಸರ ಪದಗಳು, ಹರಿಶ್ಚಂದ್ರನ ಕಥೆಗಳನ್ನ ಕೊಟ್ಟು ಅದರ ಕುರಿತಾಗಿ ನೀನ್ ಏನ್ ಕಲ್ತೆ ಮಗು ಅಂತ ಕೇಳ್ತಿದ್ರಂತೆ. ಹೇಳಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನನ್ನ ಅಜ್ಜ ಅವಾಗ ಭಾಳ ಪಟ್ಟಣಗಳಿಗೆ ಜನ ಹೋಗ್ತಿರಲಿಲ್ಲ. ಯಾವಾಗೂ ಹತ್ತಿ ಮಾರಲಿಕ್ಕೆ ಅಥವಾ ಇಂಥದ್ದು ಏನಾದರೂ ಒಮ್ಮೆ ತಮ್ಮ ಮನೆಗೆ ಬೇಕಾದನ್ನೆಲ್ಲ ತೊಗೊಂಬರ್ತಿದ್ರು. ಆವಾಗ ಊರಿಗೆ ಹೋಗಿ ಬರುವಾಗ ಏನು ಮಾಡ್ತಿದ್ದವ ನಮ್ಮ ಅಜ್ಜ, ಶರಣರ ವಚನಗಳು, ಈ ಹರಿಶ್ಚಂದ್ರನ ಕತೆ, ಹೀಗೆ ಬೇರೆ ಬೇರೆ ನೀತಿ ಬೋಧಕ ಕಥೆಗಳು, ಆಮೇಲೆ ಸರ್ವಜ್ಞನ ವಚನ, ಹೀಗೆ ದಾಸರ ಪದಗಳು, ಅವು ಎಲ್ಲ ಅಂಥವು ಸಣ್ಣ ಸಣ್ಣ ಪುಸ್ತಕ. ಆ ಪುಸ್ತಕ ತೊಗೊಂಬರ್ತಿದ್ದ. ನನ್ನ ಅಮ್ಮ ಅಜ್ಜಿ ಏನಂತೇಳಿ ಅಂದರೆ, ಏನು ಈ ಹುಡುಗಿಗೆ ಏನಾರ ತಿನ್ನಾಕ್ ತರಬೇಕು, ನಾನು ದೊಡ್ಡವಿದ್ದೆ ಮನ್ಯಾಗೆ, ಹುಡುಗಿಗೆ ಏನಾರ ತಿನ್ನಾಕ್ ತರೋದು ಬಿಟ್ಟು ಈ ಪುಸ್ತಕಗಳು ತೊಗೊಂಬಂದಾನಂತೇಳಿ ಒಂದು ಮನೆ ಸಿಟ್ಟು ಮಾಡ್ತಿದ್ದಳು ನನ್ನ ಅಮ್ಮ. ರಾಚಮ್ಮ ಅಂತೇಳಿ. ನನ್ನ ಅಜ್ಜ ದೊಡ್ಡ ಬಾಳಯ್ಯ ಕಿಲ್ಲೆದಾರ. ಅವರು ಏನು ಮಾಡ್ತಿದ್ರು, ಹಾಗೆ ಪುಸ್ತಕ ತಂದು ಇದನ್ನು ಮಾಡ್ತಿರ್ಲಿಲ್ಲ, ನನ್ನ ಎಲ್ಲಿ ಬಿಡ್ತಿರ್ಲಿಲ್ಲ, ಓದಲಿಕ್ಕೆ ಶುರು ಮಾಡಿಸಿಬಿಡ್ತಿದ್ದ. ಓದು ಬರೀ ಇದ್ರಾಗ ಏನೈತಿ ಇದನ್ನು ಓದಪ್ಪ, ಇದು ಏನು ಹೇಳ್ತೈತಿ ಈ ವಚನ, ಕಳಬೇಡ ಕೊಲಬೇಡ, ಶರಣರು ಬಸವಣ್ಣವ್ರ ವಚನ ಅದು ಏನು ಹೇಳ್ತೈತಿ, ಹಂಗೆ ಮಾಡಬಾರ್ದಂತ ಯಾಕೆ ಹೇಳ್ತೈತಿ, ಹಂಗೆ ಮಾಡಿದ್ರೆ ಏನಾಕೈತಿ, ಹೀಗೆಲ್ಲ ವಿಮರ್ಶಾತ್ಮಕವಾಗಿ ನಾನು ಪ್ರಶ್ನೆ ಮಾಡ್ತಿದ್ದ. ನಾನೇನಾದರೂ ತಪ್ಪು ಹೇಳಿದ್ದೀನಿ ಅಂದರೆ, ಇಲ್ಲ ಇದು ಹಿಂಗೆ, ನೀನು ಹಿಂಗೆ ಒಂದು ನೀತಿ ಮಾರ್ಗದೊಳಗೆ ನಡಿಬೇಕು ಅಂಥೇಳಿ ನನ್ನ ಅಜ್ಜ ನನಗೊಂದು ಈ ಒಳ್ಳೆಯ ವಿಚಾರಗಳ ಬಗ್ಗೆ ಒಂದು ಬುನಾದಿಯನ್ನು ಹಾಕಿದವ ನನ್ನ ಅಜ್ಜ. ಅವನು ನೆನೆಸಲೇಬೇಕು ನಾನು. ನಿಜವಾಗ್ಲೂ ಇಂಥ ಒಂದು ಒಳ್ಳೆ ವಾತಾವರಣ ತಮ್ಮ ಅಜ್ಜ ತಮ್ಮ ಬಾಲ್ಯದಲ್ಲೇ ನಿಮಗೆ ಸೃಷ್ಟಿಸಿ ಓದಿನ ಕುರಿತಾಗಿ ಹವ್ಯಾಸವನ್ನ ಬೆಳೆಸಿದ್ರು. 1974ರಲ್ಲಿ BA ಮಾಡ್ತೀರಿ. ಅದಾದ್ಮೇಲೆ ತಮ್ಮ ಚಿಕ್ಕಪ್ಪನವರು ಚೀಫ್ ಲೈಬ್ರೇರಿಯನ್ ಆಗಿದ್ರು ಅಂತ ಹೇಳ್ತಾರೆ. ನಾನು ಬೈಲಹೊಂಗಲದಲ್ಲಿ ಕಾಲೇಜ್ ಕಲಿಯುವಾಗ ನಮ್ಮ ಸಂಬಂಧಿಕರು ಚಿಕ್ಕಪ್ಪ ಆಗಬೇಕು, ಅವರು ಪೂಜಾರ ಅಂತೇಳಿ, ಚಂಬಯ್ಯ ಪೂಜಾರ ಅಂತ ಚೀಫ್ ಲೈಬ್ರರಿಯನ್ ಇದ್ರು ಅವರು. ಆಮೇಲೆ ನನಗೆ ಯಾವ ಪುಸ್ತಕ ಬೇಡ್ತೇನಲ್ಲ, ಯಾವ ಬೇಕಂತೇನೆ ಅವನ್ನೆಲ್ಲ ಕೊಡಿಸ್ತಿದ್ರು.
ನಾನು ಎಷ್ಟು ದಿವಸ ಇಟ್ಕೊಂಡ್ರೂ ಏನು ಇದನ್ನು ಮಾಡ್ತಿರ್ಲಿಲ್ಲ. ಮತ್ತು ಟೆಕ್ಸ್ಟ್ ಬುಕ್ನು ಅಲ್ಲೇ ತೊಗೋತಿದ್ದೆ ನಾನು ಲೈಬ್ರರಿಯಲ್ಲಿ, ಅಲ್ಲೇ ಓದ್ತಾ ಇದ್ದೆ. ಭಾಳ ಬಡತನ ಪರಿಸ್ಥಿತಿ ಇತ್ತು ನಮ್ಮದೆಲ್ಲ. ನನ್ನ ಅತ್ತಿ ಇದ್ದಾಕಿ ನಮ್ಮ ಅಪ್ಪನ ತಂಗಿ, ಅವರು ಬುಡರ್ಕಟ್ಟಿಯಿಂದ ಗೋವನ್ಕೊಪ್ಪ ಬಸ್ಸಿಗೆ ಊಟ ಕಟ್ಟಿ ಕಳಿಸ್ತಿದ್ರು ಪ್ರತಿದಿನ. ಒಂದು ರೂಮ್ನಲ್ಲಿ ಇರ್ತಿದ್ದೀವಿ ನಾವು. ಈ ರೀತಿ ಅಲ್ಲಿ ಅವಾಗೆಲ್ಲ ಭಾಳ ಬಡತನ ಇತ್ತು ನಮಗೆ ಪರಿಸ್ಥಿತಿ. ಒಂದು ಉದಾಹರಣೆ ಹೇಳಬೇಕಂತಂದರೆ, ನಾನು ಬೈಲಹೊಂಗಲದಿಂದ ಸುಮಾರು 26-27 ಕಿಲೋಮೀಟರ್ ಆಗ್ತದೆ ನಮ್ಮೂರು. ನಡ್ಕೊಂಡು ಬಂದಿದ್ದೀನಿ ನಾನು ಸೂಟಿ ಬಿಟ್ಟಾಗ, ಬೇಸಿಗೆ ಸೂಟಿ, ಆಮೇಲೆ ಇದ್ರದ್ದು ನಡುವೆ ದಸರಾ ಸೂಟಿ ಬಿಟ್ಟಂದರೆ ನಾನು ಒಬ್ಬನೇ ಅಲ್ಲ, ನಮ್ಮ ಮೂರನ್ನವ್ರು ಇನ್ನಿಬ್ಬರಿದ್ದರು ನನ್ನ ಜೊತೆಗೆ. ಅವ್ರು 3 ಜನ 3 ತಾಸಿನಾಗ ನಾವು ನಡ್ಕೊತನ ಬಂದಿದ್ದೀವಿ. ಏನು ಕಾರಣ ಅಂತಂದರೆ, ನನ್ನ ಮೊಮ್ಮಗ ₹1 ಕೊಡಿಸ್ಬೇಕಂತೇಳಿ ಯಾರ್ದಾರ ಮನೆ ಕೇಳಕ್ಕೆ ಹೋಗ್ತಿದ್ರು. ಅವರು ಯಾರೂ ಕೊಡ್ತಾ ಇರಲಿಲ್ಲ. ₹1 ಏನು ಮಾಡಿ ಕೊಡ್ತಾಳೆ ಈಕಿ ರಾಚಮ್ಮ ಅಂತ ನಾನು ನಮಗೆ ಪ್ರಶ್ನೆ ಮಾಡ್ತಿದ್ರು. ಯಪ್ಪ ಯಾರೂ ಕೊಡೋವಲ್ರು ಅಂತಿದ್ರು. ಇಲ್ಲಿ ಬಿಡ್ಬೇ ನಾನು ನಡ್ಕೊತ ಹೋಗ್ತೀನಿ. 60 ಪೈಸೆ ಬಸ್ ಚಾರ್ಜ್ ಇತ್ತು. ಅದು ದೊಡ್ಡ ಅಂಗಲಕ್ಕೆ ನಮ್ಮೂರಿಗೆ ಬಸ್ ಇರಲಿಲ್ಲ, ಬರೀ 60 ಪೈಸೆ ಇತ್ತು. 60 ಪೈಸೆ ಬಸ್ಸಿಗೆ, ಆಮೇಲೆ 40 ಪೈಸೆ ಯಾವಾಗಾರ ಏನಾರ ತಿನ್ನಲಿ ಅಂತ ಏನೋ ತಿನ್ಬೇಕು ಅನಿಸಿದ್ರೆ. ಈ ರೀತಿ ವಿಚಾರ, ಅಂಥ ಬಡತನ ಇತ್ತು ನಮಗೆಲ್ಲ. ಅಂತಹ ಬಡತನದಲ್ಲೂ ತಾವು BA ಮುಗಿಸ್ತೀರಿ. ಹೌದ್ರಿ. ಎಲ್ಲೋ ಒಂದು ಹಂತದಲ್ಲೂ ಕೂಡ ಓದಿನ ದಾಹವನ್ನು ತಾವು ನೀಗಿಸೋದಕ್ಕೆ ಬಿಡೋದೇ ಇಲ್ಲ. ಓದ್ತಾನೆ ಇರ್ತೀರಿ. ಆ ಓದಿನ ದಾಹ ಬೆಳಿತಾನೆ ಹೋಗುತ್ತೆ. ನಿಮ್ಮ ತೋಟದಲ್ಲಿ ಒಂದು ಬಾವಿ ಇರುತ್ತೆ, ಅದು ಹಳೆಯ ಒಂದು ಬಾವಿ. ಅದನ್ನ ನೀರು ಬರೋ ಹಾಗೆ ಮಾಡ್ತೀರಿ, ಆ ತೋಟನ ಹಸಿರು ಮಾಡ್ತೀರಿ. ಹೇಗೆ? ಅದೆಲ್ಲ ಹೂಳು ತುಂಬಿತ್ತದು. ಆ ದಾರಿ ಹೋಕರಿಗೆ ಅಂತ ನೀರು ಕುಡಿಲಿಕ್ಕೆ ಅಂತ ಹೇಳಿ ಜನರಿಗೆ, ಕುರಿ ದನ ಕರು ಹಿಂಗೆ ಎಲ್ಲರಿಗೂ ನೀರು ಕುಡಿಲಿ ಅಂತೇಳಿ ಬಾವಿ ಕಡಿಸಿದ್ರು ಅವರು. ತೋಟ ಮಾಡಲಿಕ್ಕಲ್ಲ. ಆ ಬಾವಿ ಹೂಳು ತುಂಬಿಟ್ಟಿತ್ತು, ಕಳಕು ಕೆಟ್ಟ ನಾತ ಇತ್ತು. ಅಂಥದನ್ನೆಲ್ಲ ಬಳದು, ಆಮೇಲೆ ಬೇರೆಯವ್ರನ್ನ ಕೂಲಿಗೆ ಕರ್ಕೊಂಡು ಅದನ್ನು ಹೂಳು ತೆಗೆದು ನೀರು ಬಂತು. ಅವಾಗೆಲ್ಲ ಅಂತರ್ಜಲದ ಮಟ್ಟ ಮೇಲೆ ಇತ್ತು. ಬರೀ ತೆಂಗಿನ ಗಿಡಕ್ಕೆ ಒಂದು 2 ಅಡಿ ಕಡಿದ್ರೆ ಅದ್ರಾಗ ನೀರು ಬರ್ತಿತ್ತು. 78, 79ರಾಗ ಅಂಥ ಒಂದು ನೀರಿನ ಮಟ್ಟ ಮೇಲೆ ಇತ್ತು. ಈಗೆಲ್ಲ ಪಾತಾಳಕ್ಕೆ ಹೋಗಿಬಿಟ್ಟಿದೆ. ಆ ನೀರನ್ನು ಹಾಗೆ ಮತ್ತಷ್ಟು ಕಡಿಸಿ, ಅದನ್ನು ಬಾವಿ ಕಡಿಸಿ, ಆ ಬಾವಿ ಕಡಿಯುವಾಗ ಜನ ಏನಂತಿದ್ರಂತಂದರೆ, ಈ ಕಡಿಲಿಕ್ಕೆ ಬರೋರು ಬೆಳಿಗ್ಗೆ 7-8 ಗಂಟೆಗೆ ಬರ್ತಿದ್ರು, ಮಧ್ಯಾಹ್ನ ಅರ್ಧ ತಾಸು ಮಾತ್ರ ಕುಂಡಿರ್ತಿದ್ರು, ಹೊತ್ತು ಮುಣುಗು ತನಕ ಕೆಲಸ ಮಾಡ್ತಿದ್ರು. ಆವಾಗ ನಾವು ಕೊಡೋದು ಅವರಿಗೆ ಕೂಲಿ ಏನು ಕೊಡ್ತಿದ್ವಿ ಅಂದರೆ, ₹1 ಇಲ್ಲ. ಹಳೆ ಮಾಡಲಿ 1 ಪಾವು ಅಂತ ಜೋಳ ಕೊಡ್ತಿದ್ವಿ. ಆ ಹಳೆ ಮಾಡಲಿ 1 ಪಾವು ಅಂತಂದ್ರೆ ಸುಮಾರು 1.5 kg ಜೋಳ ಆಗ್ಬೋದು. ಅವರು ಏನಂತಿದ್ರಂದ್ರೆ, ನೀವು ಸ್ವಾಮಿಗಳು ಜೋಳ ಕೊಡ್ತೇವಂದ್ರೆ ನಾವು ನಿಮ್ಮ ಕೆಲಸಕ್ಕೆ ಬರ್ತೇವೆ, ಬಾವಿ ಕಡೆಯಾಗಿ ಬರ್ತೇವೆ ಅಂತಂತಿದ್ರು. ನಮ್ಮಲ್ಲಿ ಜೋಳ ಎಷ್ಟು ಇರ್ತಿದ್ವಲ್ಲ ಅಷ್ಟನ್ನು ಕಡಿಸ್ತಿದ್ದೆ ನಾವು ಆ ವರ್ಷ. ಮತ್ತು ಮರನೇ ವರ್ಷ ಅದನ್ನೇ ಅದು ಎಷ್ಟು ಜೋಳ ಇರ್ತ ಹೆಚ್ಚಿಗೆ ಮನೆಗೆ ತಿಂದು ಉಳಿದು ಅವನ್ನ ಕೊಟ್ಟು ಬಾವಿ ಕಡಿಸಿ, ಈ ರೀತಿ ಮಾಡಿ ಒಂದು ಪಂಪ್ ಸೆಟ್ ತಂದು ಅದಕ್ಕೆ ಇದನ್ನು ಮಾಡಿ, ಮೊದಲೆಲ್ಲ ಗುಡೆ ಹೊಡೆದೀವಿ. ಕೈಲೇ ಬಿಚ್ಕೊಬ್ಬ ನಿಂತು ಗುಡೆ ಹೊಡೆಯೋದಂತ ಇರ್ತಿತ್ತು. ಅದರಲ್ಲಿ ಬಿದಿರಿನ ತಟ್ಟಿ ಇರ್ತಿತ್ತು, ಅದು ಹಗ್ಗ ಕಟ್ಟಿ ಬಿಚ್ಕೊಬ್ಬ ನಿಂತು ಹಿಂಗೆ ಹೊಡೆಯೋದು. ಅದರ ನೀರು ಇದಕ್ಕೆ ಹಾಸೋದು. ಮೆಣಸಿನ ಗಿಡ ಇಂಥದ್ದೆಲ್ಲ ತೋಟ ಮಾಡಿದ್ವಿ ಮೊದಲೇ. ಆಮೇಲೆ ಪಂಪ್ ಸೆಟ್ ಕುಂಡ್ರಿಸಿವಿ. ಆಮೇಲೆ ಗೋಧಿ ಅದು ಬೆಳೆದಿವಿ, ಕಬ್ಬು ಬೆಳೆದಿವಿ. ಆಮೇಲೆ ತೋಟ ಮಾಡಿದ್ಮೇಲೆ ತೋಟದ ಮನೇಲೆ ಇರ್ತಿದ್ರಂತೆ. ಹೆಚ್ಚು ಸಮಯ ನಾನು ಅಲ್ಲಿ ಓದ್ತಾ ಇದ್ದೆ, ಇಲ್ಲ ತೋಟದ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಿದ್ರಿ. ಅದು ಒಂದು ರೀತಿ ಏನು ಓದೋದು ಖಾಲಿ ಕುಂಡಿರ್ತಿರ್ಕಿಲ್ಲ, ಮಧ್ಯಾಹ್ನ ನಿದ್ದೆ ಮಾಡ್ತಿರ್ಲಿಲ್ಲ. ನಾನು ಹಾಗೆ ತೋಟದಲ್ಲಿ ಕೆಲಸ ಮಾಡೋದು. ಬೇಸರ ಆಯಿತು, ಮನೆಗೆ ಬಂದು ಅಲ್ಲೇ ಮನೆಗೆ ಇರ್ತಿತ್ತು. ಮನೆಯಲ್ಲಿ ಕುಳಿತು ಓದೋದು, ಬರೆಯೋದು. ಅದು ಒಂದು ಸ್ವಲ್ಪ ಇದಾಯಿತು. ಮತ್ತು ಕೆಲಸ ಮಾಡೋದು, ನೀರು ಹಾಯಿಸೋದು, ಈ ರೀತಿ ನನ್ನ ದಿನಚರಿ. ಆಮೇಲೆ ರಾತ್ರಿ ಪಂಪ್ ಸೆಟ್ ಕುಂಡ್ರಿಸಿದ ಮೇಲೆ, ಪಂಪ್ ಸೆಟ್ ರೂಮ್ ಇತ್ತು, ಅದು ಒಂದು ಸಣ್ಣದು. ಅಲ್ಲೇ ಪಂಪ್ ಸೆಟ್ಟು, ಅದ್ರ ಮೇಲೆ ಒಂದು ಕಟ್ಟಿಗೆದು ಒಂದು ಪಲ್ಲಂಗಿತ್ತು. ಅಲ್ಲೇ ಮಲಗ್ತಿದ್ದೆ ನಾ ರಾತ್ರಿ. ನಮ್ಮ ಅಪ್ಪ ಊಟ ತೊಗೊಂಬರ್ತಿದ್ದ ರಾತ್ರಿ.
ಆಹಾ. ಕೇಳಿದ್ರೆ ಒಂಥರ ಯಾವುದೋ ಕನಸಿನ ಪ್ರಪಂಚದಲ್ಲಿ ನಾವು ಹೇಳ್ತಿರ್ತೀವಲ್ಲ, ಓದ್ತಿರ್ತೀವಲ್ಲ, ಅಂತ ಒಂದು ಬದುಕನ್ನ ಅದು ತಾವು ಜೀರೋ ನಡೆಸಿದ್ದೀರಿ. ಬಲ್ಬ್ ಇರ್ತಿತ್ತು, ಅದ್ರಾಗ ಓದ್ತಿದ್ದೆ. ಊರಾಗ ಇನ್ನೂ ಕರೆಂಟ್ ಬಂದಿರಲಿಲ್ಲ ಅವಾಗ. ಇವೆಲ್ಲದರ ಜೊತೆಯಲ್ಲಿ ಕುಮಾರಸ್ವಾಮಿಗಳ ಹತ್ರ ಹೋಗಿ ಯೋಗ ಕಲಿಬೇಕು ಅಂತ ಹೋಗ್ತೀರಿ. ಹೌದು. ಅಲ್ಲಿ ಇಂಗ್ಲೆಂಡ್ ನಿಂದ ಬಂದಂತಹ ಮ್ಯಾಥ್ಯೂ ಅವರು ತಮಗೆ ಪರಿಚಯ ರಿಚಾರ್ಡ್ ಮ್ಯಾಥ್ಯೂ ಆಗ್ತಾರೆ. ಅಂತ ಹೇಳಿ ಬಂದಿದ್ರು. ಆ ಮ್ಯಾಥ್ಯೂ ಅವರು ತಮ್ಮ ಬದುಕಿಗೆ ಒಂದು ಒಳ್ಳೆ ತಿರುವನ್ನ ಕೊಡ್ತಾರೆ. ತಾವು ಬರೆದಿರುವಂತಹ ಕವನವನ್ನ ಒಬ್ರು ಹಾಡು ಕೂಡ ಹಾಡ್ತಿದ್ರಂತೆ. ಏನದ್ರ ಕತೆ ಅಂತ ತಿಳಿಸಿ. ಅದು ನಾನು ತರಬೇತಿಗೆ ಹೋಗಿದ್ದೆ, ಯೋಗಾಸನ ತರಬೇತಿಗೆ. ಅಲ್ಲಿ ಎಲ್ಲ ಆಸನಗಳನ್ನು ಕಲಿತೆ. ಯಮ ನಿಯಮ ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದೆ. ಆಮೇಲೆ ಎಲ್ಲ ಆಸನ ಮಾಡ್ತಾ ಇದ್ದೆ, ಎಲ್ಲ ಕಲಿತೆ, ಎಕ್ಸ್ಪರ್ಟ್ ಆದೆ. ಆಮೇಲೆ ಸ್ವಾಮಿಗಳು ಏನಂದರು, ಇಲ್ಲೇ ಇರಪ್ಪ ಇನ್ನೊಂದು ತಿಂಗಳು ಒಪ್ಪತ್ತು ಅಂತಂದ್ರೆ ಮೊದಲ. ಆಮೇಲೆ 1 ವರ್ಷ ಉಳಿದೆ ಅಲ್ಲೇ ನಾನು. ಆವಾಗ ತಪೋಣಕ್ಕೆ ರಿಚಾರ್ಡ್ ಮ್ಯಾಥ್ಯೂ ಮತ್ತು ಇನ್ನೊಬ್ಬರು ಹೆಣ್ಮಗಳು ಬಂದಿಳು. ಅದಕ್ಕೆ ಹೆಸರು ನನಗೆ ಈಗ ಮರುವಾದಂಗೆ ಐತೆ. ಮ್ಯಾಥ್ಯೂ ಮಾತ್ರ ಬಂದಿದ್ದರು. ಅವರಿಗೆ ಸಿತಾರ್ ಕಲಿಸ್ಲಿಕ್ಕೆ ಒಬ್ಬರು ಶಿವಾನಂದ್ ತರ್ಲಗಟ್ಟಿ ಅಂತ ಸಂಗೀತಗಾರರವರು. ಅವರು ಪ್ರತಿದಿನ ಅಲ್ಲಿ ತಪೋಣಕ್ಕೆ ಬರ್ತಿದ್ರು. ಅವ್ರಿಗೊಂದು ರೂಮ್ ಕೊಟ್ಟಿದ್ದೀವಿ ಅಲ್ಲೇ. ಅವರು ಏನಂತಿದ್ರು, ನಾವು ಹೋಗುವಾಗ ಇನ್ನೊಂದು ತಿಂಗಳಿಗೆ ಅದು ಹೋಗ್ತೇವೆ, ನಾವು ಹೋಗುವಾಗ ನಿನಗೇನಾದರೂ ಗಿಫ್ಟ್ ಕೊಡ್ತೇವೆ, ಕಾಣಿಕೆ ಕೊಡ್ತೇವೆ ಅಂತ ಅಂತಿದ್ರು ಅವರು ಇಬ್ಬರು. ನನಗೆ ಕಾಣಿಕೆ ಏನು ಬೇಡ ಮಾರಾಯ, ಏನು ದೊಡ್ಡದು ಏನೂ ಬೇಡ, ನನಗೆ ಬೇಕಾಗಿಲ್ಲ ಅಂತಂದೆ. ಅಂದ ಕೂಡಲೇ ಅವರು ತರಲ್ಗಟ್ಟಿಯವರು ಒಂದಿನ ನಾನೊಂದು ಕವನ ಬರೆದಿದ್ದೆ. ಆ ಕವನ ಬರೆದದ್ದನ್ನು ಅವರು ತರಲ್ಗಟ್ಟಿಯವರು ಹಾಡಾಕತ್ತಿದ್ರು ಅದನ್ನು. ಆ ಹಾಡೋದನ್ನು ಕೇಳಿ ಅವರು ಏನಂದರು, ಇದು ಏನಿದು, ಯಾರು ಹೂ ರಿಟರ್ನ್ ಹಿಂಗೆಲ್ಲ ಕೇಳಿದ್ರು. ಇರಯ್ಯ ಕಿಲ್ಲೆ, ಇರಯ್ಯ ಕಿಲ್ಲೆ ಪೋಯಟ್ ಅಂಥೇಳಿ ಆಶ್ಚರ್ಯಪಟ್ಟು ಏನು ಮಾಡಿದರು, ನಾವು ಹೆಂಗೋ ನಿನಗೊಂದು ಕಾಣಿಕೆ ಕೊಡ್ಬೇಕಂತ ಮಾಡಿದ್ದೀವಿ, ಎಷ್ಟು ಕವನ ಅದಾವು ಅವು ನೋಡ್ರಿ, ಅವನ್ನೆಲ್ಲನೂ ಒಂದು ಕೊಟೇಶನ್ ತೊಗೊಂಬರ್ರಿ, ಆಮೇಲೆ ಅದಕ್ಕೆ ನಾವು ಫೈನಾನ್ಸ್ ಕೊಡ್ತೇವೆ ಅಂತ ಹೇಳಿದರು. ಅದ್ರ ಪ್ರಕಾರ ಸಮಾಜ ಪುಸ್ತಕಾಲಯ ಅಂತ ಅಲ್ಲಿ ಪ್ರಸಿದ್ಧ ಇದ್ದದು ಧಾರವಾಡದಲ್ಲಿ. ಅವರ ಘಾಣೇಕರ್ ಅಂತಿದ್ದರು. ಅವ್ರ ಹತ್ರ ಹೋದೆ. ಅವರು ಸ್ವಾಮೀಜಿಯವ್ರ ಪುಸ್ತಕನೂ ಪ್ರಕಟ ಮಾಡಿದ್ರು ಅವರು. ಹೀಗಾಗಿ ಅಲ್ಲಿ ಹೋಗ್ತಿದ್ದೆ. ಅವರು ಅದನ್ನು ಪ್ರಿಂಟ್ ಮಾಡಿದರು. ಸುಮಾರು ಒಂದು 60 ಪೇಜ್ ಅದು ಆಗಿರಬೇಕು. ಆ ಪುಸ್ತಕ ಅಲ್ಲಿ ಸ್ವಾಮೀಜಿಯವ್ರ ಕಡೆಯಿಂದನೇ ಬಿಡುಗಡೆ ಮಾಡಿಸಿ ಇದನ್ನು ಮಾಡಿದರು. ಹೀಗಾಗಿ ಅವರು ನಿಜವಾಗಿ ಇಂಗ್ಲೆಂಡದ ಮಿತ್ರರು ನನ್ನ ಮೊದಲನೇ ಕವನ ಸಂಕಲನ ಪ್ರಕಟ ಮಾಡಲಿಕ್ಕೆ ಉದಾರವಾದಂಥ ಒಂದು ಇದನ್ನು ಮಾಡಿದರು, ದೇಣಿಗೆ ಕೊಟ್ಟರು. ಹಾಗಾಗಿ ಶರಣು ನಿಮ್ಮ ಮೊದಲನೇ ಕವನ ಸಂಕಲನ ಹೊರಬರುತ್ತೆ. 1984ರಲ್ಲಿ ತಾವು ಕಾದಂಬರಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀರಿ. ಅದಕ್ಕೆ ಮುನ್ನ ಕಾದಂಬರಿ ಕಮ್ಮಟಕದಲ್ಲಿ ಭಾಗಿಯಾಗ್ತೀರಿ. ಹೆಚ್ಚು ಪ್ರೇರಣೆಗೊಂಡು 2 ಕಾದಂಬರಿಗಳನ್ನ ಬರೆದಿದ್ದೀರಿ. ಒಂದು ಸುಷ್ಮಾ, ಮತ್ತೊಂದು ಅದ್ಭುತವಾದಂತಹ ಕಾದಂಬರಿ. ಹೇಳಿ, ಆ ಕಾದಂಬರಿ ಕವನದಿಂದ ಕಾದಂಬರಿ ಬರೆಯೋದಕ್ಕೆ ಬಹುಶಃ ಕಮ್ಮಟ ಅಟೆಂಡ್ ಮಾಡಿದ್ದೆ ಬಾಗಿ ಕಾರಣವಾಯ್ತು. ನಿಜವಾಗಿಯೂ ಅದು 8-10 ದಿವಸನೋ 15 ದಿವಸನೋ ಇತ್ತದು. ಪ್ರತಿ ದಿವಸ ಎಲ್ಲ ಕಾದಂಬರಿಕಾರರು ಬರ್ತಿದ್ರು. ಅವಾಗೆಲ್ಲ ಇನ್ನೂ ಬಸವರಾಜ್ ಕಟ್ಟಿಮನಿಯವರು ಇದ್ದರು. ಕಟ್ಟಿಮನಿಯವರು ಬೇರೆ ಬೇರೆ ಇಲ್ಲಿಂದ ಶೇಷಗಿರಿ ರಾವ್, ಹೀಗೆ ಬೇರೆ ಇಡೀ ರಾಜ್ಯದ ಇವರೆಲ್ಲರೂ ಬರ್ತಿದ್ರು. ಸಾಹಿತಿಗಳು, ಖ್ಯಾತ ಸಾಹಿತಿಗಳು. ಅವರೆಲ್ಲ ಕಾದಂಬರಿ ಬರೆಯೋದು ಹೇಗೆ, ಅದರ ಶಿಲ್ಪ ಏನು, ಅದರ ವಸ್ತು ಏನು, ಅದನ್ನು ಯಾವ ರೀತಿ ವಿಸ್ತರಣೆ ಮಾಡಬೇಕು, ಈ ರೀತಿ ಎಲ್ಲ ನಮಗೆ ಅವರು ಒಂದೊಂದು ತಾಸು ಪ್ರತಿ ಸಾಹಿತಿಯೂ ಬಂದು ಒಂದು ದಿವ್ಸಕ್ಕೆ 4-5 ಜನ ಬರ್ತಿದ್ರು. ಅವರೆಲ್ಲ ನಮಗೆ ಹೇಳ್ತಿದ್ರು. ಅದನ್ನೆಲ್ಲ ಅದು ಪ್ರೇರಣೆ ಆಯಿತು. ಆಮೇಲೆ ಏನು ಮಾಡಿದರು, ಒಂದು ಕಾದಂಬರಿಯನ್ನು ಆರಂಭ ಮಾಡಲಿಕ್ಕೆ ನಮಗೆ ಸಿದ್ಲಿಂಗ ಪಟ್ಟಣ ಶೆಟ್ಟಿಯವರು ಅದರ ನಿರ್ದೇಶಕರಿದ್ದರು. ಅವರು ಏನು ಮಾಡಿದರು, ನೀವು ಒಂದು ಕಾದಂಬರಿಯನ್ನು ಒಂದು ಅಧ್ಯಾಯ ಒಬ್ಬರು ಬರೆಯೋದು, ಅದನ್ನು ಮತ್ತೊಬ್ಬರು ಮುಂದುವರ್ಸೋದು, ಅದನ್ನು ಮತ್ತೊಬ್ಬರು ಮುಂದುವರ್ಸೋದು, ಹೀಗೆ ಅಷ್ಟು 2 ಕಾದಂಬರಿಯನ್ನು ಪ್ರಾಕ್ಟಿಕಲಾಗಿ ನಮಗೆ ಬರೀಲಿಕ್ಕೆ ಒಂದು ಪ್ರೇರಣೆಯೂ ಸಿಕ್ತು. ಶಿವರಾಮ್ ಕಾರಂತ್ ಅವರು ಬಂದಿದ್ದರು. ಆಮೇಲೆ ಗೀತಾ ಕುಲಕರ್ಣಿಯವರು ಇದ್ದರು ಅವಾಗ. ಅವ್ರ ಜೊತೆ ಕಾರಂತರ ಜೊತೆ ಇದ್ದ ಫೋಟೋ ಇದೇನಂತೆ ಅಲ್ಲಿ. ಕೊಳ್ಳಿಯ ಬೆಳಕು ಮತ್ತು ಸುಷ್ಮಾ ತಾವು ಬರೆದಂತಹ 2 ಅದ್ಭುತ ಕಾದಂಬರಿಗಳು. ಅದರ ಜೊತೆಯಲ್ಲಿ ನನ್ನ ಕೈಲಿ ಒಂದು ಪುಸ್ತಕ ಇದೆ, ದನಿಯಾಗದ ಹನಿಗಳು. ಹೆಸರೇ ನಮ್ಮ ಸಮಾಜಕ್ಕೆ ಕನ್ನಡಿ ಹಿಡಿದ ಹಾಗಿದೆ. ಈ ದನಿಯಾಗದ ಹನಿಗಳು ಕವನ ಸಂಕಲನವನ್ನ
ತಾವು ಬರೆದಿದ್ದೀರಿ. ಹೌದ್ರಿ. ಕುರಿತಾಗಿ ಏನು ಹೇಳ್ತೀರಿ? ಅದು ನಿಜವಾಗಿ ಅಂತಂದರೆ ಈಗ ಬೆವರಿಗೆ ಬೆಲೆ ಇಲ್ಲ. ಅದು ಅದು ಅದರ ಸದ್ದು ಇಲ್ಲ. ಬೆವರಿನ ಸದ್ದು ಯಾರಿಗೂ ಕೇಳಿಸ್ತಾ ಇಲ್ಲ. ಅದು ಈ ದನಿಯಾಗದ ಹನಿಗಳದ ಒಳಗಿನ ಅರ್ಥ. ಅದನ್ನು ಓದ್ಲಾ? ಖಂಡಿತವಾಗ್ಲೂ. ಹಾಂ. ಹೊಸ ಹುಟ್ಟಿಗೆ ಬೀಜ, ಉಸಿರು ಹಸುರಿಗೆ, ಬಸಿರಿಗೆ ಬಯಕೆ, ದುಡಿಮೆ ಕಡಲಾಗಿ ಹನಿ ಹನಿಗಳು ತೆನೆ ತೆನೆಗಳು, ಮೇಟಿಗೆಳೆದ ರಾಶಿ, ಹಸಿದವರಿಗೆ ಭದ್ರತೆ, ಒಕ್ಕಿದವನಲ್ಲ ಸಾರ್ವಭೌಮ, ಜೀವಪರ ಬಿರುದು ಹೊಗಳಿಕೆಯ ಹೊನ್ನ ಶೂಲ, ಬರೀ ಹನಿಗಳಲ್ಲ ಎಳೆ ಬಿಸಿಲಿಗೆ ಹೊಳೆವ ಮುತ್ತು, ಮುತ್ತು ಮಾಣಿಕ್ಯವಲ್ಲ, ಮಣ್ಣಲ್ಲೋ ಮೈಯಲ್ಲೋ ಅಡಗಿ ಹೊಳಪು ಅಜ್ಞಾತ, ಬೆವರಿಳಿಸದವರು ಹೇವರಿಸಿ ವಾಸನೆಗೆ, ಬೆವರಿಳಿಸದವರು ಹೇವರಿಸಿ ವಾಸನೆಗೆ ಬಾರದಿರಲೆಂದು ಸುವಾಸನೆಯ ಸಿಂಚನ, ಏನವರ ದನಿ ಎಂಥ ಧನಿಕರು, ಏನವರ ದನಿ ಎಂಥ ಧನಿಕರು, ಹಿಗ್ಗಿ ಹರಿಯುವ ಹೊಳೆ ನೆಡೆ ನುಗ್ಗಿ ತುಂಬಿ ತುಳುಕಾಡಿ ಹೊರ ದೇಶಕ್ಕೂ ಜನ, ಉಂಡು ಹಸಿಯದವರಿಗೆ ಸಿರಿಗರ, ಉಂಡು ಹಸಿಯದವರಿಗೆ ಸಿರಿಗರ, ದನಿಯಾಗದ ಹನಿಗಳು ಕೇಳುವವರಿಲ್ಲ, ದನಿಯಾಗದ ಹನಿಗಳು ಕೇಳುವವರಿಲ್ಲ, ದನಿಯಾದರೂ ಹರಿಯುವುದೆಂತೂ ಹಾಡಾಗಿ, ದನಿಯಾದರೂ ಹರಿಯುವುದೆಂತೂ ಹಾಡಾಗಿ, ಇನ್ನೆಲ್ಲಿ ಹಿಗ್ಗಿನ ಬುಗ್ಗೆ, ಬೆವರಿಗೆ ಬೆವರೇ ವಾರಸುದಾರ, ಕಾಂಚಾಣದ ಕನಸು ಕಡೆತನಕ, ಕಾಂಚಾಣದ ಕನಸು ಕಡೆತನಕ. ಅದ್ಭುತವಾಗಿದೆ ತಮ್ಮ ಕವನದ ಸಾಲುಗಳು. ತಾವು ಒಬ್ಬ ಕೃಷಿಕರು. ಹೌದು, ಹೌದ್ರಿ. ಕೃಷಿಯನ್ನ ನನ್ನ ಬದುಕನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ, ನನ್ನ ಬದುಕನ್ನ ಬೆಳಗ್ತಿರುವಂತಹ ದೀಪ ನನ್ನ ಬರಹ ಅಂತ ಹೇಳ್ತಾ ಇದ್ರಿ. ಹೌದ್ರಿ. ಸಾವಯವ ಕೃಷಿಯ ಮೂಲಕ ಬಹಳಷ್ಟು ರೈತರಿಗೆ ತಾವು ಬೆಳಕನ್ನು ಚೆಲ್ತಾ ಇದ್ದೀರಿ. ಹೌದು. ನಿಮ್ಮ ಹಳ್ಳಿಯಲ್ಲಿ ಏನೆಲ್ಲ ನಡೆಯುತ್ತೆ ರೈತರ ಒಂದು ಬೆಳವಣಿಗೆಗಾಗಿ, ಬೆಳೆಗಳನ್ನು ಉನ್ನತ ಬೆಳವಣಿಗೆಗೆ, ಉತ್ತಮವಾದಂತಹ ಬೆಳವಣಿಗೆ, ಅದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಿ ತಿಳಿಸ್ಕೊಡಿ. ಈಗ ನಾನು ಸ್ವಂತ ಒಂದೂವರೆ ಎಕರೆ ಹೊಲದಾಗ, ಅವಾಗೆಲ್ಲ ಈ 2ನೇ ಹಸಿರು ಕ್ರಾಂತಿಯ ಭರಾಟೆ ಕಾಲ, DCH ಹತ್ತಿ ಬಂದಿತ್ತು. ಆಮೇಲೆ ಅವಕ್ಕೆಲ್ಲ ಪೆಸ್ಟಿಸೈಡ್ ಹೊಡಿಬೇಕಾಗಿತ್ತು, ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಬೇಕಾಗಿತ್ತು. ಇದೆಲ್ಲ ನೋಡಿ ಮೊದಲು ನಾವು ಯಾವ ಗೊಬ್ಬರನೂ ಹಾಕಿರಲಿಲ್ಲ. ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದೀವಿ. ಆಮೇಲೆ ದನಗಳ ಮೂತ್ರನೂ ಸಂಗ್ರಹ ಮಾಡಿ ಅದನ್ನು ತಿಪ್ಪಿಗೆ ಹಾಕಿ ಅದನ್ನು ಚಕ್ಕಡಿ ಒಳಗೆ ಹೇರ್ಕೊಂಡು ಹೋಗಿ, ಟ್ರ್ಯಾಕ್ಟರ್ನೂ ಇರಲಿಲ್ಲ ಆವಾಗ ಮೊದಲು. ಅಂಥ ಒಂದು ಪರಿಸ್ಥಿತಿ ಒಳಗೆ ನಾನು ಬೆಳೆದಿದ್ದೆ ಅಲ್ಲ. ಇದು ಈಗ ಏನು ರಾಸಾಯನಿಕ ಮಾಡಿ ಬಳಸಿ ಹೆಚ್ಚು ಖರ್ಚು ಮಾಡಿ ಯಾಕೆ ಬೆಳೆಯೋದು ಅಂಥೇಳಿ ನಾನು ವಾದಿಸ್ತಾ ಇದ್ದೆ. ನನ್ನ ತಮ್ಮಗಳು ದೊಡ್ಡವರಾಗಿದ್ದರು, ಅವರೆಲ್ಲ ಏನಾಕತ್ತರು, ಎಲ್ಲರೂ ಮಾಡಿದಂಗೆ ಮಾಡೋನು ಮರ, ನೀವೊಬ್ಬ ಏನು ಈ ನಂಬನಿ ಮಾಡ್ಕೊಂತ ಕುಂತ್ರೆ ಹೆಂಗೆ ನಾವು ಹೊಟ್ಟೆ ತುಂಬಬೇಕಲ್ಲ, ಹಿಂದಿನ ಎಲ್ಲ ಖರ್ಚದು ನೀವು ಬೇಕಲ್ಲ. ಇಲ್ಲೋ ಮರ, ಖರ್ಚು ಮಾಡೋದಕ್ಕತ್ತೆ ಅಂತ ಅನ್ನಕತ್ರು ಅವರು. ಅದು ಅವರು ವಾದಕ್ಕೆ ನನಗೆ ಒಂದು ರೀತಿ ಸಂಘರ್ಷ ಶುರುವಾಯ್ತು. ಆವಾಗ ನನ್ನ ಅಪ್ಪಗೆ ಹೇಳಿದೆ, ನನಗೆ ಒಂದೂವರೆ ಎಕರೆ ಹೊಲ ಕೊಡು. ಅಂದರೆ ನಮ್ದು ಎಲ್ಲರೂ ಕೂಡಿದ್ದೀವಿ ನಾವು, ನನ್ನ ತಮ್ಮಗಳು ಎಲ್ಲ ಮೊದಲು. ಆವಾಗ 1.5 ಎಕರೆ ನನಗೆ, ಅಲ್ಲಿ ನೀವು ಯಾರೋ ಏನೋ ಬಂದು ಕಾರವಾರ ಮಾಡಬೇಡ್ರಿ, ನಾನು ಬೆಳೆಸ್ತೀನಿ ಅಂಥೇಳಿ ಸುಮಾರು 1.5 ಎಕರೆ ಜಾಗದಾಗ ಸುಮಾರು ಎಲ್ಲ ನಮೂನೆ ಗಿಡಗಳು, ಸಾಗವಾನಿ 100 ಗಿಡ, ತೆಂಗಿನ ಗಿಡ 38, ಆಮೇಲೆ ಮಾವಿನ ಗಿಡ 45, ಚಿಕ್ಕು, ಆಮೇಲೆ ಯಾವುದು ನುಗ್ಗೆ, ಹೀಗೆ ಬೇರೆ ಬೇರೆ ಕರಿಬೇವು, ಇದು ಇಲ್ಲ ಅನ್ನೋಂಗಿಲ್ಲ. ಆಮೇಲೆ ಎಲ್ಲ ಅಲ್ಲಿ ಉಳುಮೆ ಮಾಡಲಿಲ್ಲ, ಗಳೆ ಹೊಡಿಲಿಲ್ಲ, ಏನೂ ಮಾಡಲಿಲ್ಲ ನಾನು. ಅಲ್ಲಿ ಹುಲ್ಲು ಬೆಳೀತಿತ್ತು, ಆ ಹುಲ್ಲು ಕೊಯ್ದು 2 ಆಕಳು ಇದ್ದವು, ಆಕಳುಗಳಿಗೆ ಅದ ಹುಲ್ಲು ಹಾಕ್ತಿದ್ದೆ. ಈ ರೀತಿ ಅದನ್ನು, ಆಮೇಲೆ ಆಕಳದು ಸೆಗಣಿ ಗಂಜಳ, ಆಮೇಲೆ ದಾರ್ಯಾಗ ಬಿದ್ದಂಥ ಇಂಥದ್ದು ಚಿಪ್ಪಾಡಿ ಅಥವಾ ಈ ಹೆಸರಿನ ಬಳ್ಳಿ ಇಂಥವೆಲ್ಲನೂ ಸುಡ್ದ ಅವನ್ನೆಲ್ಲ ತೊಗೊಂಬಂದು ಅಲ್ಲಿ ಗಿಡಗಳು ಬಡ್ಡಿಗೆ ಹಾಕೋದು, ಹೊದಿಕೆ ಮಾಡೋದು. ಮೂಲ ಇದು ನಂದು ಹೊದಿಕೆ ಮಾಡೋದು. ಹೊದಿಕೆ ಮಾಡೋದ್ರಿಂದ ಏನು, ಸೂರ್ಯನ ಕಿರಣ ಗಿಡಗಳ ಬೇರಿಗೆ ತಾಕೋದಿಲ್ಲ,
ಹಾಂ ಹಾಂ ಆಮೇಲೆ ತೇವಾಂಶ ಕಾಪಾಡಿಕೊಂಡು ಇರ್ತದೆ. ಆಮೇಲೆ ಅದು ಸಾವಯವ ಪದಾರ್ಥ ಆಗಿ ಕೊಳೆಯುವುದಿಲ್ಲ, ಕಳೀತದೆ, ಗೊಬ್ಬರ ಆಗ್ತದೆ ಗಿಡಕ್ಕೆ. ಈ ರೀತಿ ಒಂದು ತತ್ವ ನಾನು ಅನುಸರಿಸಿ ಅದನ್ನು ಒಂದು ಮಾದರಿಯಾಗಿ ಮಾಡಿದೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ರೈತರು ಬಂದು ನೋಡ್ಲಿಕ್ಕೆ ಶುರು ಮಾಡಿದರು, ಭೇಟಿ ಆದರು. ಆಮೇಲೆ ಫೈನಲ್ ಇಯರು BSc ಮಾಡೋ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಬಂದು ಅಲ್ಲಿ ಎಲ್ಲ ನಾನು ತೋಟಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪಾರ್ಥೇನಿಯಂ ಕಸ ಇತ್ತು. ಆ ಕಸ ಎಲ್ಲನೂ ಇದನ್ನು ಮಾಡ್ತಿದ್ವಿ, ಏನು ಕೊಯ್ದು ಗಿಡಗಳು ಬಡ್ಡಿಗೆ ಹಾಕ್ತಿದ್ದೆ ನಾ. ಇದನ್ನು ಯಾಕೆ ಮಾಡ್ತೀರಿ ನೀವು, ಇದನ್ನು ಇದನ್ನು ಹೊಡಿರಿ, ಕಳೆನಾಶಕ ಹೊಡಿರಿ ಅಂತ ಅವರು ಹುಡುಗರು ಹೇಳಿದರು. ಹಂಗಲ್ಪ ನನ್ನ ತತ್ವ ಯಾವುದು ರಾಸಾಯನಿಕ ಇಲ್ಲಿ ಬಳಸೋದಿಲ್ಲ. ನಾನು ಒಂದು 2-3 ಆಳು ಹಚ್ಚಿದ್ರೆ ಆ ಕಸ ಅಷ್ಟು ಕೋದು ಗಿಡಗಳು ಬಡ್ಡಿಗೆ ಹಾಕ್ತೀನಿ. ಅದು ಬೀಜ ಅಲ್ಲೇ ಗಿಡಗಳು ಬಡ್ಡಾಗ ಹುಟ್ಲಂಗೆ ಮಾವಿನ ಎಲೆ ಪಲಿ ಎಲ್ಲ ಉದುರ್ತಾವೆ. ಅದಕ್ಕೆ ಅದು ಬೀಜನೂ ಹುಟ್ಟೋದಿಲ್ಲ, ಮತ್ತು ಅಲ್ಲಿ ಕಳೀತೈತಿ, ಅದು ಗೊಬ್ಬರ ಆಗ್ತದೆ. ಹೀಗೆಲ್ಲ ಹೇಳ್ತಿದ್ದೆ. ಅವರಿಗೆ ಆಶ್ಚರ್ಯಕ್ಕಿತ್ತದು ಹೀಗೆ. ಆಮೇಲೆ ಇದು ಆ ಸಾವಯವ ಒಂದು ತೋಟ ಮಾಡಿದ್ದು ಅನಿತಾ ಪೈಲೂರು ಅಂಥೇಳಿ ಕೃಷಿ ಮಾಧ್ಯಮ ಕೇಂದ್ರದವರು ಅದನ್ನು ಪುಸ್ತಕ ಮಾಡಿದರು. ನನ್ನ ತೋಟಕ್ಕೆ ಬಂದು ಎಲ್ಲ ಭಾವಚಿತ್ರಗಳನ್ನು ತೆಗೆದು ಪುಸ್ತಕ ಮಾಡಿ ಪ್ರಕಟ ಮಾಡಿದರು, ಸಾವಯವದ ಹಾದಿ ಅಂತೇಳಿ. ಆಮೇಲೆ ಅದನ್ನು ಪಬ್ಲಿಷ್ ಮಾಡಿದರು. ಆ ಪುಸ್ತಕ ಇವ್ರಿಗೆ ಮುಟ್ಟಿರ್ಬೇಕದು ಬಹುತೇಕ ಮಂಡ್ಯದ ಜಿ ಮಾದೇಗೌಡ ಪ್ರತಿಷ್ಠಾನದಿಂದ ಅವರು ನನಗೆ 2010ರಾಗ ಜೀಗ ಮಾದೇಗೌಡ ಪ್ರತಿಷ್ಠಾನದ ಪ್ರಶಸ್ತಿ ಕೊಟ್ಟರು. ಪ್ರತಿ ವರ್ಷ ಮಾದೇಗೌಡರ ಒಂದು ಹುಟ್ಟು ಹಬ್ಬದ ದಿವಸ ಒಬ್ಬರು ವಿದ್ವಾಂಸರಿಗೆ, ನನ್ನ ಜೊತೆಗೆ ಇವರು ಇನ್ನೊಬ್ಬರು ವಿದ್ವಾಂಸರು ತೀರ್ಕೊಂಡ್ರು. ಅವ್ರ ಹೆಸರು ಅವ್ರಿಗೆ ನನಗೆ ಸಾವಯವ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರು. ತಾವು ಉದಯವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಸುಮಾರು 10-12 ವರ್ಷಗಳ ಕಾಲ ಸತತವಾಗಿ 300ಕ್ಕೂ ಹೆಚ್ಚು ಲೇಖನ ನೋಡಿ. ನಾವು ಪುಸ್ತಕವನ್ನು ತೋರಿಸ್ತಾ ಇದ್ದೀವಿ, ಸಾವಯವದ ಸಾಧ್ಯತೆ ಅಂತ ಹೇಳಿ. ಆ ಸಾಧ್ಯತೆಯನ್ನ ಯಾರು ಕೂಡ ಆಲೋಚನೆ ಮಾಡದಂತಹ ಒಂದು ಕ್ರಾಂತಿಯನ್ನ ಹುಟ್ಟು ಹಾಕಿದವರು ತಾವು. ಹೌದ್ರಿ. ತಮ್ಮ ಕೃತಿಯ ಮೂಲಕ, ತಮ್ಮ ಲೇಖನಗಳ ಮೂಲಕ, ತಮ್ಮ ಬರಹದ ಮೂಲಕ ಕೂಡ ಬಹಳಷ್ಟು ಓದುಗರನ್ನ ಮುಟ್ಟಿದ್ರಿ. ಕೇವಲ ನಮ್ಮ ತಾವು ಇದ್ದಂತಹ ಒಂದು ಪ್ರದೇಶ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಾದ್ಯಂತ ಜನರು ತಮ್ಮ ಲೇಖನವನ್ನ ಓದೋದಕ್ಕೆ ಪ್ರಾರಂಭ ಮಾಡಿದ್ರು, ಅದನ್ನ ಪ್ರಾಯೋಗಿಕವಾಗಿ ತರೋದಕ್ಕೆ ಪ್ರಾರಂಭ ಮಾಡಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನನ್ನ ಬಗ್ಗೆ ನನ್ನ ಕೇಳ್ತಾ ಇದ್ರು ಅವರು. ನನ್ನ ಫೋನ್ ನಂಬರ್ ಇರ್ತಿತ್ತು. ನಾನು ತೊಗರಿ ಬೆಳಿತೀನಿ, ಗುಲ್ಬರ್ಗಾ ಕಡೆ ಅವರು ಒಂದಿಬ್ಬರು ರೈತರು ನನಗೆ ಫೋನ್ ಮಾಡಿ ನಾನು ತೊಗರಿ ಬೆಳೀತಾ ಇದ್ದೇನೆ, ಸಾವಯವದೊಳಗೆ ಪೆಸ್ಟಿಸೈಡ್ ಯಾವುದು ಹೊಡೆಯೋದು ಮಾಡ್ಬೇಕಂತ ಮಾಡೀನಿ, ಅದಕ್ಕೆ ಕಾಯಿ ಕೊರಕ ಹುಳ ಹೆಂಗೆ ನಿಯಂತ್ರಣ ಮಾಡೋದು ಹಿಂಗೆಲ್ಲ ಕೇಳ್ತಿದ್ರು. ಅವರಿಗೆಲ್ಲ ನಾನು ಫೋನ್ ಮೂಲಕ ಹೇಳ್ತಿದ್ದೆ. ಆಮೇಲೆ ಅದು ಈ ತೊಗರಿ ಕಾಯಿ ಕೊರಕ ಮಾತಾಡಲ್ಲ ಅದು ಏನಾಗ್ತಿತ್ತಂತಂದರೆ, ಕಾಯಿ ಆದಮೇಲೆ ಅದನ್ನು ಒಂದು ಕೆಳಗಡೆ ಒಂದು ಬಿದಿರಿನ ಜಲ್ಲಿ ಇಟ್ಟು ಆ ತೊಗರಿ ಗಿಡಗಳನ್ನು ಹಿಂಗೆ ಕೈಲೇ ಜಾಡಿಸುವಂತ ಹೋಗಿಬಿಡೋದು. ಅವು ಕೀಡಿಗಳು ಏನಿರ್ತಾವಲ್ಲ ಆ ಜಲ್ಲೆಯಾಗ ಬೀಳ್ತಾವೆ, ಮರಿನೂ ಬೀಳ್ತಾವೆ ಹಿಂಗೆ ಜಾಡಿಸಿದ್ರೆ ಕಾಯಿ ಕೊರೆಯುವಂಥವು. ಅವನ್ನೆಲ್ಲನೂ ಸಂಗ್ರಹ ಮಾಡಿ ಓದು ಬೇರೆ ಕಡೆ ಹೊಲದಿಂದ ಹೊರಗಡೆ ಒಯ್ದು ಒಂದು ತೆಗೆದು ಅದ್ರಾಗ ಮುಚ್ಚಿಬಿಡೋದು. ಈ ರೀತಿ ಅದು ಯಾವುದೇ ರಾಸಾಯನಿಕ ಇವನ್ನ ಔಷಧಿಗಳನ್ನು ಸಿಂಪರಣೆ ಮಾಡದೆ ಬೆಳೆಯುವಂಥ ವಿಧಾನ. ಅವರು 6 ಫೂಟಿಗೊಂದು ಸಾಲು ಬಿಟ್ಟು ತೊಗರಿ ಯಶಸ್ವಿಯಾಗಿ ಬೆಳೆದು ನನಗೆ ಮತ್ತೆ ಪತ್ರ ಬರೆದ್ರು. ಹೀಗೆ ಬೇರೆ ಬೇರೆ ಕಡೆ ಬಹಳ ಜನ ನನಗೆ ಸ್ಪಂದಿಸಿದ್ದಾರೆ. ಖಂಡಿತ ಖುಷಿ ಆಗುತ್ತೆ. ಶಿಕ್ಷಣ ಒಬ್ಬ ಮನುಷ್ಯನ ನಾವು ಮಾಡೋ ಯಾವುದೇ ಕೆಲಸದಲ್ಲೂ ಅಚ್ಚುಕಟ್ಟಾಗಿ ಒಂದು ಪರಿಪೂರ್ಣತೆಯನ್ನು ಮಾಡೋ ಹಾಗೆ ಮಾಡುತ್ತೆ. ತಮ್ಮ ವಿದ್ಯೆ, ತಮ್ಮ ಆಲೋಚನೆಯನ್ನು ಬದಲು ಮಾಡುತ್ತೆ. ಸಾವಯವ ಕೃಷಿಯಲ್ಲಿ ಬಹಳಷ್ಟು ಹೆಸರನ್ನ ಮಾಡ್ತೀರಿ, ಲೇಖನಗಳನ್ನು ಬರೀತೀರಿ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ವೀಕ್ಷಕರೇ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಭಾರತ ಸದಾ ವಿಶ್ವಕ್ಕೆ
ಮಾರ್ಗದರ್ಶಕವಾಗಿದೆ. ಧರ್ಮದಲ್ಲಿ, ಆಧ್ಯಾತ್ಮದಲ್ಲಿ, ಸಂಸ್ಕೃತಿಯಲ್ಲಿ, ಶಿಕ್ಷಣದಲ್ಲಿ ಮತ್ತು ವಿಜ್ಞಾನದಲ್ಲಿ ಭಾರತ ಸಮೃದ್ಧಿಯ ಪ್ರಸಾರ ಮಾಡಿದೆ. ಪ್ರೇಮ ಮತ್ತು ಅಹಿಂಸೆಯ ಪ್ರಚಾರ ಮಾಡಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಿಸಿದೆ. ಭಾರತ ಸದಾ ಎಲ್ಲ ಮತ ಧರ್ಮಗಳನ್ನು ಸ್ವೀಕರಿಸಿದೆ. ವಿದೇಶಿಯರನ್ನು ಸತ್ಕರಿಸಿದೆ. ವಸುದೈವ ಕುಟುಂಬಕಂ ಎಂದು ನಡೆದುಕೊಂಡಿದೆ. ಮತ್ತೆ ಅದೊಂದು ಕಾಲದಲ್ಲಿ ಇಲ್ಲಿಗೆ ಬಂದರೂ ಕೆಲವು ವಿದೇಶಿಯರು ಮಾಡುವುದಕ್ಕಾಗಿ ವ್ಯಾಪಾರ ಮಾಡತೊಡಗಿದರು. ವಂಚನೆಯ ವ್ಯವಹಾರ, ಚಿನ್ನದ ಹಕ್ಕಿಯ ರೆಕ್ಕೆಗಳನ್ನು ಕತ್ತರಿಸತೊಡಗಿದರು. ಸಮಾಜ, ಸಂಸ್ಕೃತಿ, ಶಿಕ್ಷಣ ಮತ್ತು ಸಂಸ್ಕಾರವನ್ನು ನಾಶ ಮಾಡತೊಡಗಿದರು. ಮತ್ತೆ ನಡೆಯಿತು ಷಡ್ಯಂತ್ರ. ಭಾರತ ಆಗೋಯ್ತು ಪರತಂತ್ರ. ಆದರೆ ಅಳಿಯಲಿಲ್ಲ ಸ್ವರಾಜ್ಯದ ಚೈತನ್ಯ. ಎದ್ದಿತು ಸ್ವಾತಂತ್ರ್ಯ ಬಯಕೆಯ ವೇದನೆ. ದೇಶಭಕ್ತಿಯಲ್ಲಿ ಮುಳುಗಿದ ವೀರ ಯೋಧರು ಮುಂದೆ ಸಾಗಿದರು. ನಾರಿ ಶಕ್ತಿ ಜಾಗೃತವಾಯಿತು. ವನವಾಸಿಗಳು ಧುಮುಕಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನಗು ನಗುತ್ತಲೇ ನೀಡಿದರು ತಮ್ಮ ಪ್ರಾಣದ ಆಹುತಿಯನ್ನು. ಬರೆದರು ಎಂದು ಮರೆಯಲಾರದ ಕಥೆಗಳನ್ನು ಸತ್ಯ, ಅಹಿಂಸೆ ಮತ್ತು ಬಲಿದಾನದ ಮೂಲಕ. ಸ್ವರಾಜ್, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಗ್ರ ಗಾಥೆ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಹಸಿರು ಕ್ರಾಂತಿಯ ಹರಿಕಾರರಂತ ಶ್ರೀ ಎಂ ಎಸ್ ಸ್ವಾಮಿನಾಥನ್ ಅವರು ಹೇಳಿದ್ದಾರೆ. ಹೌದು, ಯಾಕೆ ಅಂತ ಹೇಳಿದ್ರೆ ಕೃಷಿ ನಮ್ಮ ಇಡೀ ಬದುಕಿನ ಒಂದು ಜೀವ ಸಂಕುಲಕ್ಕೆ ಮೂಲ. ಇದ್ರ ಕುರಿತಾಗಿ ಇನ್ನಷ್ಟು ಮಾತಾಡೋಣ. ಸರ್, ತಾವು ಒಂದು ಪುಸ್ತಕ ಬರೀತೀರಿ, ಒಂದು ಲೇಖನ ಬರೀತೀರಿ, ಹಸಿರು ಕ್ರಾಂತಿ ಬೇಕೆ ಏಕೆ ಅಂತ. ಹೌದು, ಹೆಚ್ಚು ಕ್ರಾಂತಿಯನ್ನ ಹುಟ್ಟಿಸಿದಂತಹ ಲೇಖನ ಅದಾಗಿತ್ತು. ಹೌದ್ರಿ, ಬಹಳಷ್ಟು ಮೆಚ್ಚುಗೆ ಬಂದಿತ್ತು. ಹೌದು. ಯುವ ಕೃಷಿಕರು ಹುಟ್ಕೊಳ್ಳೋದಕ್ಕೆ ಪ್ರಾರಂಭ ಆದ್ರು. ಅದ್ರ ಕುರಿತಾಗಿ ಏನು ಹೇಳ್ತೀರಿ? ಅದು ಏನಾಗಿದೆ ಅಂತಂದ್ರೆ, ಹಸಿರು ಕ್ರಾಂತಿಯಿಂದ ಬಹಳಷ್ಟು ದುಷ್ಪರಿಣಾಮಗಳಾದವು. ಅದರ ಅವಲೋಕನ ಯಾರೂ ಮಾಡಲಿಲ್ಲ, ಅದರ ವಿಮರ್ಶೆ ಯಾರೂ ಮಾಡಲಿಲ್ಲ. ಅದರ ಪರಿಣಾಮ ಏನಾಗಿದೆ, ಮುಖ್ಯವಾದ ಪರಿಣಾಮ ಏನು? ನಮ್ಮ ದೇಶ ಆಹಾರದೊಳಗೆ ಪರಾವಲಂಬಿಯಾಗಿತ್ತು. ಬೇರೆ ದೇಶದಿಂದ ನಾವು ಕಾಳು ಕಡಿ ತರಿಸ್ಬೇಕಾಗಿತ್ತು. ಅದನ್ನು ಸಮೃದ್ಧಿಯನ್ನು ಮಾಡಲಿಕ್ಕೆ ಇದು ಹಸಿರು ಕ್ರಾಂತಿ ಮಾಡಿದರು. ಆದರೆ ಅವ್ರು ಹೇಳಿದ ಹಾಗೆ ರೈತರು ತುಂಬ ಬೆಳೆದರು. ಅವ್ರು ಹೇಳಿದ ಗೊಬ್ಬರ ಹಾಕಿದರು, ಔಷಧ ಹೊಡೆದ್ರು, ಸಾಕಷ್ಟು ಉತ್ಪಾದನೆ ಮಾಡಿದರು. ಅದರಿಂದ ಏನಾಯ್ತು ಅಂತಂದರೆ ಈ ಉತ್ಪಾದನೆಗಳಿಗೆ ಬೆಲೆನೇ ಇಲ್ಲಂಗಾಯಿತು. ಇವರು ಬಂಡವಾಳ ಹಾಕೋದು ತಪ್ಪಲಿಲ್ಲ. ಅವರು ಮೊದಲು ನಾವು ಯಾವ ಬ್ಯಾಂಕು ಇರಾಕಿಲ್ಲ. ನಾವು 74 ಬ್ಯಾಂಕ್ನಾಗ ಸಾಲ ತೊಗೊಂಡಿಲ್ಲ. ಭಾಳ ಅಂದ್ರೆ ಸಹಕಾರಿ ಸಂಘದೊಳಗೆ ಸ್ವಲ್ಪ ಸಾಲ ಕೊಡ್ತಿದ್ರು. ಆವಾಗ ಸಾಲ ಮಾಡೋ ಪ್ರಶ್ನೆನೇ ಇರಲಿಲ್ಲ. ಇದು ಹಸಿರು ಕ್ರಾಂತಿ ಬಂದ ಮೇಲೆ ಸಾಲ ಮಾಡಲೇಬೇಕಾಯ್ತು, ಬಂಡವಾಳ ಹಾಕಲೇಬೇಕಾಯ್ತು. ಎಲ್ಲ ತುಟ್ಟಿಯ ಬೀಜ, ತುಟ್ಟಿಯ ರಾಸಾಯನಿಕ ಗೊಬ್ಬರ, ಹಂಗೆ ರೇಟ್ ಏರ್ಲಿ. ಅವು ಮೊದಲು ಫ್ರೀಯಾಗಿ ಕೊಟ್ಟರು, ಆಮೇಲೆ ಅದಕ್ಕೂ ರೇಟ್ ಜಾಸ್ತಿ ಮಾಡ್ಕೊಂತ ಹೊಂಟರು. ಈ ರೀತಿ ಉತ್ಪಾದನಾ ವೆಚ್ಚ ಒಂದು ಕಡೆ ಏರ್ಕೊಂತ ಹೋತು. ಆಮೇಲೆ ಉತ್ಪಾದನೆಗಳು ಬರ್ತಾ ಕಡಿಮೆ ಆಗ್ಲಿಕ್ಕೆ ಶುರುವಾದವು. ಆಮೇಲೆ ಉತ್ಪಾದನೆಗಳ ಬೆಲೆಗಳು ಕುಸಿತ ಆಗ್ಲಿಕ್ಕೆ ಹತ್ತಿದವು. ಇದನ್ನು ಯಾರು ಯಾವ ವಿಜ್ಞಾನಿ ಅಥವಾ ಅರ್ಥಶಾಸ್ತ್ರಜ್ಞನೂ ಗಮನಿಸಲಿಲ್ಲ. ಮುಖ್ಯವಾಗಿ ಒಂದು ಮಾತು ಹೇಳಬೇಕಂತಂದ್ರೆ, ರೈತ ಸ್ವಾವಲಂಬಿ ಆಗಿದ್ದ.
ಹಸಿರು ಕ್ರಾಂತಿ ಬರೋಕ್ಕಿಂತ ಪೂರ್ವದೊಳಗೆ ರೈತ ಸ್ವಾವಲಂಬಿಯಾಗಿದ್ದ. ಅವನು ಯಾರಿಗೂ ಪಟ್ಟಣಕ್ಕೆ ಹೋಗಿ ಏನೂ ತರಬೇಕಾದ ಅವಶ್ಯಕತೆ ಇರಲಿಲ್ಲ. ಊರಾಗ ಬಡಿಗ್ಯಾರು ಕಂಬಾರು ಇದ್ದರು, ಗಾಡೆ ಇಂಥವೆಲ್ಲ ಅವರ ದುರಸ್ತಿ ಮಾಡಿ ಹೊಸ ಮಾಡಿ ಅವರ ಚಕ್ಡಿ ರಿಪೇರಿ ಮಾಡೋದು, ಹೊಸ ಚಕ್ಡಿ ಮಾಡೋದು ಅವರೇ ಮಾಡ್ತಿದ್ರು. ಈ ರೀತಿ ಒಂದು ಸ್ವಾವಲಂಬಿ ಬದುಕಿತ್ತು. ಈ ದೇಶವನ್ನು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿಸಿದಂಥ ರೈತರು ಪರಾವಲಂಬಿಗಳಾದರಲ್ಲ. ಇದು ನನ್ನ ಕೊರಗು, ಅಥವಾ ಎಲ್ಲ ರೈತರ ಕೊರಗು. ಪರಾವಲಂಬಿಗಳನ್ನು ಮಾಡಿದರು. ಅದಕ್ಕೆ ಈ ಹಸಿರು ಕ್ರಾಂತಿ ಬೇಕೇ? ಯಾಕೆ ಬೇಕು? ಹಸಿರು ಕ್ರಾಂತಿ ಮಾಡೋದಾದ್ರೆ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂಥ ಕ್ರಾಂತಿ ಮಾಡ್ರಿ. ಹಾಗೆ ಕೇಂದ್ರ ಕೃಷಿ ಮಾಧ್ಯಮದವರು ಧಾರವಾಡದವರು ತಮಗೆ ರಾಜ್ಯ ಮಟ್ಟದ ಮೊದಲನೇ ಬಹುಮಾನ ಕೊಡ್ತಾರೆ. ಅದೇ ಈ ಲೇಖನಕ್ಕೆ ಅದು ಕನ್ನಡ ಪ್ರಭದಲ್ಲಿ ಪ್ರಕಟ ಆಗಿತ್ತದು. ಬಹಳಷ್ಟು ಬೇರೆ ಬೇರೆ ಪತ್ರಿಕೆಯಲ್ಲೂ ಆಗಿದಾವೆ. ಆ ಪ್ರಕಟ ಆದದ್ದನ್ನು ಅವರು ಗಮನಿಸಿ ಆ ಲೇಖನಕ್ಕೆ ಒಂದು ಕೃಷಿ ಮಾಧ್ಯಮ ಕೇಂದ್ರದಿಂದ ಉತ್ತಮ ಕೃಷಿ ಬರಹಗಾರ ಅಂಥೇಳಿ ಒಂದು ಪ್ರಶಸ್ತಿ ಕೊಟ್ಟರು. ಇವುಗಳ ಜೊತೆಯಲ್ಲಿ ಉರಿಯಪೇಟೆಯಲ್ಲಿ ಅಂತ ಹೇಳಿ ತಮ್ಮ ಒಂದು ಪುಸ್ತಕನ ಬಿಡುಗಡೆ ಮಾಡ್ತೀರಿ. ಉರಿಯಪೇಟೆಯಲ್ಲಿ ಏನು ಹೇಳುತ್ತೆ ಆ ಕಥಾಹಂದರ? ಏನು ಅದು ಏನಿದೆ ಅಂತಂದರೆ, ಈ ಜಾಗತೀಕರಣದ ಸಂದರ್ಭದೊಳಗೆ ಏನಾಗ್ಬಿಡುತ್ತೆ ಅಂತಂದರೆ, ಇದು ಪೇಟೆ ಅಂದರೆ ಉರಿಯಾಕೆ ಹತ್ತಿದು ಅಂದರೆ ಎಲ್ಲ ತುಟ್ಟಿ ದುಬಾರಿ. ನಾವು ಕೊಳ್ಳೋದೆಲ್ಲ ದುಬಾರಿ, ನಾವು ಮಾರೋದೆಲ್ಲ ಕಡಿಮೆ ರೇಟು. ಈ ರೈತನ ಉತ್ಪಾದನೆಗಳು ಏನಾಗಿದ್ದಾವಂದರೆ, ಈ ಉರಿಯ ಪೇಟೆಯಲ್ಲಿ ಈ ಉರಿಗೆ ಅಥವಾ ಬೆಂಕಿಗೆ ಆಕರ್ಷಕವಾಗಿ ಹೋದಂಥ ಒಂದು ಪತಂಗ ರೈತ ಈ ಜಾಗತೀಕರಣದ ಇದರೊಳಗೆ ಒಂದು ಪತಂಗಾಗಿ ಅವ ಒಂದು ಕೊನೆಯ ಹಂತಕ್ಕೆ ತಲುಪುವಂಥ ಪರಿಸ್ಥಿತಿ, ಸಾಯುವಂಥ ಪರಿಸ್ಥಿತಿ, ಪತಂಗದ ಪರಿಸ್ಥಿತಿ ಆಗಿದೆ ಅನ್ನೋದು ಅದರ ಒಂದು ಮೂಲ ಇದು ಅರ್ಥ. ನಿಜವಾಗ್ಲೂ ರೈತರು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಆಲೋಚನೆಗಳನ್ನು ಮಾಡಿ ಎದುರಿಸಿ ನಮಗೆ ಬೆಳೆಯನ್ನು ಕೊಡ್ತಾರೆ. ಆ ಬೆಳೆಯನ್ನು ನಾವು ನಿಜವಾಗ್ಲೂ ದೇವರ ರೂಪಿಯಾಗಿ ಸ್ವೀಕರಿಸಬೇಕು. ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಾಮಾನ್ಯವಾಗಿ ಬಹಳಷ್ಟು ಜನ ನಾವು ಧಾನ್ಯಗಳನ್ನು, ನಾವು ತಿನ್ನುವಂಥ ಆಹಾರವನ್ನು ನಾವು ವೇಸ್ಟ್ ಮಾಡ್ತಾನೆ ಇರ್ತೀವಿ. ದಯಮಾಡಿ ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆ ಈಗಲೇ ಹೇಳ್ಕೊಡ್ತಾ ಹೋಗೋಣ. ನಾವು ತಿನ್ನುವಂಥ ಆಹಾರದ ಹಿಂದಿನ ಬೆವರಿನ ಹನಿ ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ತಿದೆ ಇವತ್ತಿನ ಕಾರ್ಯಕ್ರಮದ ಮುಖೇನ. ಹಾಗೆ ಮಿಲೆಟ್ಸ್ ನೆಟ್ವರ್ಕ್ ಆಫ್ ಇಂಡಿಯಾ ತಮ್ಮ ಲೇಖನವನ್ನು ಗುರುತಿಸಿ ಹೆಮ್ಮೆಯಿಂದ ನಿಮ್ಮನ್ನ ಮಲೇಷ್ಯಾದಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಸಾಮಿ ಅಂತ ಒಂದು ಧಾನ್ಯ ಇದೆ. ಅದು ಅಕ್ಕಿ ಆಗ್ತದೆ ಸಾಮಿಯಿಂದ, ಸಣ್ಣ ಕಾಳದು. ಅವ್ರಿಗೆ ಅವಕ್ಕೆಲ್ಲ ಏನಂತಾರ, ತೃಣಧಾನ್ಯ ಅಂತಾರೆ. ಅಥವಾ ಈಗ ಇತ್ತಿತ್ತಲಾಗಿ ಅವಕ್ಕೆಲ್ಲ ಏನಂತಾರ, ಸಿರಿಧಾನ್ಯ ಅಂತ ಹೇಳಿ ಕರಿತೀವಿ. ಆಮೇಲೆ ಪವಾಡ ಧಾನ್ಯ ಅಂತೂ ಹೆಸರು ಬಂದಿದೆ. ಹೌದು. ಈ ರೀತಿ ಅದರ ಈ ಸಾಮಿ ಬೆಳಿಲಿಕ್ಕೆ ರೈತರು ಭಾಳ ಶ್ರಮ ಪಡಬೇಕಾಗಿಲ್ಲ. ಅದು ರಾಸಾಯನಿಕ ಗೊಬ್ಬರ ಬೇಡೋದಿಲ್ಲ, ಒಳ್ಳೆಯ ಜಮೀನು ಬೇಕಾಗಿಲ್ಲ, ಆಮೇಲೆ ಬಹಳಷ್ಟು ಮಳೆ ಬೇಕಾಗಿಲ್ಲ, ನೀರಾವರಿ ಬೇಕಾಗಿಲ್ಲ, ಔಷಧಿ ಸಿಂಪಡಿಸಬೇಕಾಗಿಲ್ಲ. ಅದು ಜವಾರಿ ಬೆಳೆ. ಅದು ಅದಕ್ಕೆ ಅದರ ಕಾಳಿನಿಂದ ಅದನ್ನು ಇದನ್ನು ಮಾಡಿ ಕುಟ್ಟಿ ಅಕ್ಕಿ ಮಾಡ್ತಿದ್ರು ಮೊದಲ. ಈಗ ಮಿಲ್ ಬಂದಿದ್ದಾವು, ಆದರೂ ಅದನ್ನೆಲ್ಲ ಹಸನು ಮಾಡುವಂಥವ್ರು ಇಲ್ಲ. ಅದು ನಿಜವಾಗಿ ಅದರ ಅಕ್ಕಿ ಭಾಳ ಮಹತ್ವದ್ದು. ಯಾಕಂದ್ರೆ ಅದರೊಳಗೆ ಎಲ್ಲ ಜೀವನ ಸತ್ವಗಳದಾವೆ, ಆಮೇಲೆ ಈ ಪ್ರೋಟೀನು ಇಂಥವೆಲ್ಲ ಅದಾವೆ. ಆಮೇಲೆ ಈ ಶುಗರು, ಸಕ್ಕರೆ ಕಾಯಿಲೆಯವರು ಧಾರಾಳವಾಗಿ ಉಣ್ಬೋದು ಅದನ್ನು, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಈ ರೀತಿ ಅದರಲ್ಲಿ ಔಷಧೀಯ ಗುಣ ಅದಾವು. ಆಮೇಲೆ ಅದು ಒಂದು ರೀತಿ ಪವಾಡ ಧಾನ್ಯನೇ, ಅಂದರೆ ಪವಾಡ ಧಾನ್ಯ. ನಿಜವಾಗಿಯೂ ಸಿರಿಧಾನ್ಯ ಅಂತಂದರೆ ಮೊದಲು ಏನು ಮಾಡ್ತಿದ್ರು ಅಂದ್ರೆ, ಸಾಮಿಯನ್ನ ನಾವೆಲ್ಲ ಸಣ್ಣವರಿದ್ದ ಸಾಮಿಯನ್ನ ಹಾಲು ಉಣ್ತಿದ್ದೀವಿ. ಈ ಭತ್ತದನ್ನ ಉಣ್ಣಕ್ಕೆ ಶುರು ಮಾಡಿದ ಕೂಡಲೇ ಸಾವಿನು ಬೆಳೆಯೋದು ಕಡಿಮೆ ಆಯ್ತು. ಆಮೇಲೆ ಅದರ ಬಗ್ಗೆ ಅದನ್ನು ಉಣ್ಣೋದು ಕಡಿಮೆ ಆಯ್ತು. ಆಮೇಲೆ ಅದು ಕುಟ್ಟುವವರು ಇಲ್ಲ, ಈಗ ಕೇರೋರು ಹಸನ್ ಮಾಡೋರು ಯಾರೂ ಇಲ್ಲ. ಈಗಿನ ಸ್ವಸ್ಥರಿಗೆಲ್ಲ ಆಗೋದಿಲ್ಲ. ಅದು ಮೊದಲಿನವರು ಮಾಡ್ತಿದ್ರು ಅದನ್ನು. ಆಮೇಲೆ ಏನಾಗಿದೆ, ಅಂಥ ಒಂದು ಧಾನ್ಯ ಈಗ ಶ್ರೀಮಂತರು ತಿನ್ಲಿಕ್ಕೆ ಶುರು ಮಾಡಿದರು.
ಇದು ಬಡವರ ಧಾನ್ಯ ಇತ್ತು, ಅದನ್ನು ಶ್ರೀಮಂತರು ತಿನ್ನಲಿಕ್ಕೆ ಶುರು ಮಾಡಿದ ಕೂಡಲೇ ಅದಕ್ಕೆ ಸಿರಿಧಾನ್ಯ ಅಂತಂದರು. ಹಾಗಾಗಿ ತಾವು ಯೋಗ್ಯ ಸ್ವಾಮಿ ಭೋಗ್ಯ ಸ್ವಾಮಿ ಅಂತ ಹೇಳಿ ಅದೇ ಬರೀತೀರಿ. ಈಗ ರಾಗಿಗೆ ದಾಸರು ಹೇಳಿದ್ದಾರೆ ಏನು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ. ನಿಜ. ಅದೇ ರೀತಿ ಈ ಸಾಮಿನೂ ಒಂದು ತೃಣಧಾನ್ಯ, ಮತ್ತು ಅದು ಸಣ್ಣ ಕಾಳು, ಅದು ಹುಲ್ಲಿನ ಪ್ರಕಾರದ್ದು. ಅದು ಆ ಸಾಮಿನೂ ಅದೇ ರೀತಿ ರಾಗಿಯಷ್ಟೇ ಮಹತ್ವದ್ದು. ಯೋಗ್ಯ ಸ್ವಾಮಿ, ಭೋಗ್ಯ ಸ್ವಾಮಿ, ಭಾಗ್ಯವಂತ ಸ್ವಾಮಿ, ಹೀಗೆ. ಇವೆದ್ರ ಜೊತೆಯಲ್ಲಿ ಅದು ಆ ಲೇಖನ ಮಲೇಷ್ಯಾಕ್ಕೆ ಹೋಗೋ ಅವಕಾಶ ಸಿಗುತ್ತೆ. ಅದು ಮಿಲೆಟ್ ನೆಟ್ವರ್ಕ್ ಆಫ್ ಇಂಡಿಯಾ ಅಂಥೇಳಿ ಅದು ಒಂದು ಸಂಸ್ಥೆ. ಆ ಸಂಸ್ಥೆಯವರು ನನಗೆ ಅದಕ್ಕೂ ಒಂದು ಮೊದಲೇ ಬಹುಮಾನ ಕೊಟ್ಟರು. ಆ ಕೊಟ್ಟ ಕೂಡಲೇ ಆ ಚಿತ್ರವನ್ನು ತೋರಿಸ್ತಾ ಇದ್ದೀವಿ ನಾವೀಗ. ಅದು ಮಲೇಷ್ಯಾದಲ್ಲಿದ್ದು. ಆಮೇಲೆ ಆ ಕಗ್ಗಲಿಪುರದೊಳಗೊಂದು ಇದನ್ನು ಮಾಡಿದರು, ರೈತ ತೀರ್ಪು ಅಂಥೇಳಿ, ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಅವರು ಹೈದರಾಬಾದಿಂದ. ಅದರ ಡೈರೆಕ್ಟ್ರು ಡಾಕ್ಟರ್ PV ಸತೀಶ್ ಅಂತ. ಅವರು ನನಗೆ ಅಲ್ಲಿ ಆಯ್ಕೆ ಮಾಡಿದರು ಮೊದಲು. ಆಮೇಲೆ ಮಲೇಷ್ಯಾದಲ್ಲಿ ಈ ಫುಡ್ ಸಾವರೆಂಟಿ ಬಗ್ಗೆ ಒಂದು ವರ್ಕ್ಶಾಪ್ ಇತ್ತದು, 8 ದಿವಸ ಇತ್ತು. ಅದಕ್ಕೆ ನನ್ನ ಆಯ್ಕೆ ಮಾಡಿ ಅವರು ಅದರೊಳಗೆ ಮಹತ್ವದ ಪಾತ್ರ ಯಾವುದು, ಮಿಲೆಟ್ಸ್ ನೆಟ್ವರ್ಕ್ ಆಫ್ ಇಂಡಿಯಾದಾಗ. ಆಮೇಲೆ ಹೀಗೆ ಅವರೆಲ್ಲರೂ ಕೂಡಿ ನನ್ನ ಆಯ್ಕೆ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ನಾನು ಈ ಸ್ವಾಮಿ ಬಗ್ಗೆ ಅದ್ರ ಬಗ್ಗೆ ಇಂಗ್ಲೀಷ್ದಾಗ ನಾನು ಮಾತಾಡಿದೆ. 3 ನಿಮಿಷ ಮಾತಾಡಿದೆ. ಅವರು 1 ದಿವಸ 16 ದೇಶದವ್ರು ಬಂದಿರು. 1 ದಿವಸ ನನಗೆ ಇದಿತ್ತು, ಉಳಿದ ದಿವಸ ಬೇರೆ ಬೇರೆ ದೇಶದವ್ರು ಮಾತಾಡ್ತಾಯಿದ್ರು. 3 ನಿಮಿಷ ನಾ ಮಾತಾಡಿದರೆ 45 ನಿಮಿಷ ನನ್ನ ಪ್ರಶ್ನೆ ಮಾಡಿದರು ಅವರು. ಅವು ಬೇರೆ ಬೇರೆ ದೇಶದವರು ಅಲ್ಲಿ ಭಾಷಾಂತರ ಮಾಡಿ ಹೇಳೋರು ಇದ್ದರು. ಅವ್ರ ಕಡೆಯಿಂದ ಪ್ರಶ್ನೆ ಕೇಳಿಸ್ತಿದ್ರು ನನಗೆ ಇಂಗ್ಲೀಷ್ದಾಗ, ನಾನು ಉತ್ತರ ಕೊಡ್ತಿದ್ದೆ. ಈ ರೀತಿ ವ್ಯವಸ್ಥೆ ಇತ್ತಲ್ಲಿ. ಇವುಗಳ ಜೊತೆಲಿ ಕೃಷಿ ವಿನಿಮಯ ವಿಚಾರ ವಿನಿಮಯ ಕೇಂದ್ರ ಸಂಸ್ಥೆ ಅಂತ ತಾವು ಕಟ್ಟಿದ್ರಿ. ಹೌದು. ಆ ಸಂಸ್ಥೆ ಅಡಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಅಲ್ಲಿರುವಂತಹ ಕೃಷಿಕರಿಗೆ ಮಾಡ್ತಾ ಬಂದ್ರಿ? ಅದು ಸಿಂಡಿಕೇಟ್ ಅಗ್ರಿಕಲ್ಚರ್ ಫೌಂಡೇಶನ್ ಅಂತ ಮಣಿಪಾಲದಲ್ಲಿ ಒಂದು ಸಂಸ್ಥೆ. ಇದು ಸಿಂಡಿಕೇಟ್ ಬ್ಯಾಂಕಿನ ಒಂದು ಅಂಗ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ, ಪ್ರತಿ ಅವರು ಸಿಂಡಿಕೇಟ್ ಬ್ಯಾಂಕಿನ ಶಾಖೆ ಇರುವಲ್ಲಿ ಒಂದೊಂದು ಹಳ್ಳಿಯಲ್ಲಿ ಈ ಕೃಷಿ ವಿಚಾರ ವಿನಿಮಯ ಕೇಂದ್ರ ಅಂತ ಸ್ಥಾಪನೆ ಮಾಡಿ, ಅದರ ಮೂಲಕ ಅವರ ಊರಿನ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ವಿಚಾರ ವಿನಿಮಯ ಕೇಂದ್ರದ ಮೂಲಕ. ಅದೇ ಕೇಂದ್ರ ಅಂತಂದರೆ ಯಾವುದೋ ಆಫೀಸದು ಅಲ್ಲ, ಒಂದು ಇದು ಅದು ವೇದಿಕೆ. ಆ ವೇದಿಕೆ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ ನಾನು. ಇವುಗಳ ಜೊತೆಯಲ್ಲಿ ಬದನೆ ಪುರಾಣ ಅನ್ನೋ ಒಂದು ಪುಸ್ತಕನ ನಾನು ಇಟ್ಕೊಂಡಿದ್ದೀನಿ. ತಮ್ಮ ಕೃಷಿ ಕುರಿತಾದಂತಹ ಲೇಖನ, ಕಾದಂಬರಿಗಳ ಜೊತೆಯಲ್ಲಿ ಇದೊಂದು ಹಾಸ್ಯ ಸಂಕಲನವೂ ಕೂಡ ಹೌದು. ಈ ಬದನೆ ಪುರಾಣಕ್ಕೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದಿಂದ ಈ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದೆ. ಅದು ಒಂದು ಸ್ವಲ್ಪ ಓದ್ಲಾ? ಖಂಡಿತ. ಬದನೆ ಪುರಾಣ ಮೊದಲೇ ಓದ್ತೇನೆ, ಒಂದು ಸ್ವಲ್ಪ ಓದ್ತೇನೆ. ತಮ್ಮ ಅದ್ಭುತ ಲೇಖನಗಳಲ್ಲಿ ಬದನೆ ಪುರಾಣ ಹೆಚ್ಚು ಜನಮೆಚ್ಚುಗೆಯನ್ನ ಪಡೆದಂತಹ ಬರಹ ಆಗಿದೆ. ಬದನೆ ಪುರಾಣ ಯಾರು ಬರೆದಾರಪ್ಪ? ಹೆಸರು ವಿಚಿತ್ರವಾಗಿದೆ. ಬದನೆ ದೇವರಲ್ಲ, ದಿಂಡ್ರಲ್ಲ, ಸ್ವಾಮಿ ಅಲ್ಲ, ಪವಾಡ ಪುರುಷ ಅಲ್ಲ, ರಾಸಲೀಲೆ ಆನಂದನಲ್ಲ, ಆಧುನಿಕ ಜಗದ್ಗುರುವೂ ಅಲ್ಲ. ಪುರಾಣಗಳು 18 ಎಂಬುದು ಎಲ್ಲರಿಗೂ ಗೊತ್ತಿತ್ತು. 19ನೇ ಬದನೆ ಪುರಾಣ ಒಮ್ಮಿಂದೊಮ್ಮೆಲೆ ಉದ್ಭವ ಆಯ್ತೇನು? ಲಕ್ಷ್ಮಿ ಇದ್ದಲ್ಲೇ ಸರಸ್ವತಿ ಇರೋದಿಲ್ಲ ಅಂತ ನಾವೆಲ್ಲ ನಂಬಿಕೊಂಡು ಬಂದಿದ್ದೆವು. ಲಕ್ಷ್ಮೀ ಪುತ್ರರು ಸರಸ್ವತಿ ಪುತ್ರರ ಪರಕಾಯ ಪ್ರವೇಶ ಮಾಡಿ ಬರೆಸಿದ ಆಧುನಿಕ ಪುರಾಣವಿದು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪುರಾಣ ಹೇಳಿಸುವ ಮಠಗಳು ಮಂದಿರಗಳ ಹೊರತಾಗಿ ರೈತರನ್ನು ಉದ್ಧಾರ ಮಾಡಲು ಪರದೇಶಿ ವಿಜ್ಞಾನಿಗಳು, ಕಂಸಿನಾಗ ದೇವರುಗಳು ಮಾಡಿದ ಪವಾಡ ಬದನೆ ಪುರಾಣದ ಸಾರ ಎನಿಸಿದೆ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ತಮಗೆ ಜಿಲ್ಲಾ ಯುವ ಪ್ರಶಸ್ತಿ, ರಾಜ್ಯ ಯುವ ಪ್ರಶಸ್ತಿ ಬಂತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು
ನಾನು ಯಾವುದೂ ನಿರೀಕ್ಷೆ ಮಾಡಿದ್ದು ಅಲ್ಲ, ನನಗೆ ಅದರ ಬಗ್ಗೆ ಕನಸು ಮನಸ್ಸಿನಲ್ಲಿ ಏನೂ ಗೊತ್ತಿರಲಿಲ್ಲ. ನಾನು ಈ ಕೃಷಿ ವಿಚಾರ ವಿನಿಮಯ ಕೇಂದ್ರ ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷನಾಗಿ ನಾನು ಹಲವಾರು ಚಟುವಟಿಕೆಗಳನ್ನು ಮಾಡ್ತಿದ್ದೆ. ಗ್ರಾಮೀಣ ಊರಾಗ ಈ ಅರಣ್ಯ ಸಸಿಗಳನ್ನು ವಹಿಸೋದು, ಆಮೇಲೆ ಇಂಥ ಕಸಗಳನ್ನು ನಿಯಂತ್ರಣ ಮಾಡೋದು, ಆಮೇಲೆ ರೈತರಿಗೆ ಒಂದು ವೇದಿಕೆಯಾಗಿ ರೈತರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಹೀಗೆಲ್ಲ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಾನು ಮಾಡ್ತಿದ್ದೆ. ಒಂದು ಕಾರ್ಯಕ್ರಮಕ್ಕೆ ಬೆಳಗಾವಿಯ ಜಿಲ್ಲಾ ವಾರ್ತಾ ಅಧಿಕಾರಿಗಳು BR ಪಾಟೀಲ್ ಅಂತ ಒಬ್ಬರು ಬಂದಿದ್ದರು. ಅವರು ನಾನು ಅದು ಅವ್ರದ್ದೇ ನಮ್ಮ ಕೇಂದ್ರದ ಆಶ್ರಯದೊಳಗೆ ಅವರು ಬಂದು ಕಾರ್ಯಕ್ರಮ ಮಾಡಿದರು. ಮಾಡುವಾಗ ಸ್ವಲ್ಪ ಹಾಗೆ ಕುಂತಿದ್ದೀವಿ, ನಮ್ಮ ಮನೆಯಲ್ಲಿ ಊಟ ಮಾಡಿಸಿದೆ ಅವರಿಗೆ. ಆಮೇಲೆ ಊಟ ಮಾಡಿದ ಮೇಲೆ ಸ್ವಲ್ಪ ಕುಂತಿದ್ದೀವಿ. ಈರಯ್ಯನವ್ರೆ, ನೀವು ಏನೇನು ಮಾಡಿದ್ದೀರಿ, ಒಂದು ಸ್ವಲ್ಪ ನನಗೆ ಪರ್ಟಿಕ್ಯುಲರ್ಸ್ ಕೊಡ್ರಿ ಅಂತಂದರು. ಆಮೇಲೆ ನೀವು ಏನೋ ಕಾರ್ಯಕ್ರಮ ಮಾಡಿದರೆ ನನ್ನ ಅಡ್ರೆಸ್ಗೆ ಒಂದು ಕವರ್ದೊಳಗೆ ಬರೆದು ಕೊಡ್ರಿ, ಏನು ಕಾರ್ಯಕ್ರಮದ ಉದ್ದೇಶ ಅಥವಾ ಅದರ ವಿವರ ಕೊಡ್ರಿ, ನಾನು ಎಲ್ಲ ಪತ್ರಿಕೆಯಲ್ಲಿ ಅವು ಪ್ರಿಂಟ್ ಆಗುವಂಗೆ ಮಾಡ್ತೀನಿ, ನಾನು ಎಲ್ಲ ಕಳಿಸ್ಕೊಡ್ತೀನಿ. ಆ ರೀತಿ ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಒಂದು ವಾರ್ತಾ ಇಲಾಖೆಯಿಂದ, ಜಿಲ್ಲಾ ಆಡಳಿತದಿಂದ ಬೆಳಗಾವಿ ಇದು ಮುನ್ನಡೆ ಅಂತ ಒಂದು ಏನು ಪತ್ರಿಕೆ ಇತ್ತದು, ಕರ್ನಾಟಕ ಮುನ್ನಡೆ. ಆ ಪತ್ರಿಕೆ ಒಳಗೆ ಈ ನನ್ನ ಬಗ್ಗೆ ಅದು ಈ ಕೃಷಿ ವಿಚಾರ ವಿನಿಮಯ ಕೇಂದ್ರ ಯಾವ ರೀತಿ ಯುವಕರಿಗೂ ಅನುಕರಣೀಯ ಆಗೈತಿ ಅಂತ ಒಂದು ಲೇಖನ, ಮತ್ತು ಇನ್ನೊಂದು ಲೇಖನ ಈ ಕೃಷಿ ವಿಚಾರ ವಿನಿಮಯ ಕೇಂದ್ರದಿಂದ ಏನೇನು ಚಟುವಟಿಕೆ ಮಾಡಿದ್ದೀನಿ ಈ ರೀತಿ ಬರೆದಿದ್ರು ಅವರು. ಅದು ಎಲ್ಲ ಜಿಲ್ಲಾ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಿತ್ತು ಕಾಣಿಸ್ತದೆ. ಆಮೇಲೆ ನನಗೂ ಕಳಿಸಿದ್ರು. ಅದನ್ನು ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಅಂತ ಒಬ್ಬರು ಪೂಜಾರಿ ಅಂತಿದ್ರು ಒಬ್ಬರು, ಅವರು ಅದನ್ನು ಗಮನಿಸಿ ನನ್ನ ವಿಳಾಸ ತೊಗೊಂಡು ನನಗೊಂದು ಪತ್ರ ಬರೆದ್ರು ಅವರು. ನಿಮ್ಮದು ಏನಾದರೂ ಅದು ಫೋಟೋಸು ಅಥವಾ ಕಾರ್ಯಕ್ರಮ ಮಾಡಿದ ವಿವರ ಇದ್ದರೆ ನನಗೆ ಬಂದು ಭೇಟಿ ಆಗ್ರಿ ಅಂಥೇಳಿ ಅವ್ರು ತೊಗೊಂಡ್ರಿ ಅಂತ. ಗೊತ್ತಿಲ್ಲ, ಪತ್ರಿಕೆಗಳೆಲ್ಲ ತೋರಿಸ್ತಾ ಇದ್ದೀವಿ ಇವಾಗ. ಅಲ್ಲಿಗೆ ಹೋಗಿ ಕುಡ್ದು ಅವರು ಏನಂದರು, ನಿಮಗೆ ಒಂದು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ ಕೊಡಲಿಕ್ಕೆ ಇದನ್ನು ಮಾಡ್ತೀವಿ. ಅಷ್ಟೊತ್ತಿಗೆ ಒಂದು 2-3 ಪುಸ್ತಕನೂ ಪ್ರಕಟ ಆಗಿದ್ದು ನಾನು. ಹೀಗಾಗಿ ಅವ್ರು ಏನಂದರು, ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಗೆ ಒಂದು ಕಮಿಟಿ ಅದ, ಅವ್ರ ಮುಂದೆ ಇಡ್ತೀನಿ, ಅವನ್ನೆಲ್ಲ ಇಡ್ತೀನಿ ಅಂತ ಹೇಳಿದರು. ಆ ಪ್ರಕಾರ ಇಟ್ಟರು. ಜಿಲ್ಲಾ ಯುವ ಪ್ರಶಸ್ತಿನೂ ಬಂತು 89-90ನೇ ಸಾಲಿಗೆ. ಅದಾದಮೇಲೆ ಜಿಲ್ಲಾ ಮಟ್ಟದೊಳಗೆ ಯಾರು ಪ್ರಶಸ್ತಿ ತೊಗೊಂಡಿದ್ದಾರಲ್ಲ ಅವ್ರನ್ನ ರಾಜ್ಯ ಮಟ್ಟಕ್ಕೂ ಇದನ್ನು ಮಾಡಿದರು. ರಾಜ್ಯ ಮಟ್ಟಕ್ಕೂ ಅವ್ರನ್ನೇ ಶಿಫಾರಸು ಮಾಡಿದರು. ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿನೂ ಸಿಕ್ತು. ನನ್ನ ಕೈಯಲ್ಲಿ ಈಗ ಒಂದು ಪುಸ್ತಕ ಇದೆ, ನೆರಳು ಅಂತ, ತಮ್ಮ ಅನುಭವ ಕಥನ. ಇದನ್ನ ಓದ್ತಾ ಇದ್ರೆ ಬಹುಶಃ ತಾವು ಹೇಗೆ ಕೆಲಸ ಮಾಡಿದಿರಿ, ತಾವು ಹೇಗೆ ಬದುಕನ್ನು ನಡೆಸಿದ್ದೀರಿ, ನಿಮ್ಮ ಒಂದು ಆತ್ಮಕಥನವನ್ನೇ ಓದ್ದಾಗತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದು ನಿಜವಾಗಿ ಅಂತಂದ್ರೆ, ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಈ ಪತ್ರಿಕಾ ಇವರು ಹೀಗೆ ಎಲ್ಲ ಸ್ವಾಮೀಜಿ ಇಂಥವ್ರು ಎಲ್ಲರ ಸಂಪರ್ಕ ಬಂತಲ್ಲ. ಆಮೇಲೆ ನನ್ನ ಬಾಲ್ಯದ ಅನುಭವಗಳು ಬಹಳ ಕಹಿ ಇದ್ದವು. ನನಗೆ ಮೊದಲು ಸಣ್ಣವಿದ್ದಾಗ ನನಗೆಲ್ಲ ಭಾಳ ಒಂದು ಕೆಮ್ಮು, ಅಸ್ತಮಾ ರೀತಿ ಒಂದು ಇದಿತ್ತು, ಕಾಯಿಲೆ ಇತ್ತು. ಆವಾಗ ಡಾಕ್ಟರ್ ಇರಲಿಲ್ಲ. ನನಗೆಲ್ಲ ಹೆಂಗೆ ಮಾಡ್ತಿದ್ರು ಅಂತಂದರೆ, ಒಂದು ಹಾಗಲು ತಪ್ಪಲ ಅದನ್ನು ರಸ ಮಾಡಿ ಅದ್ರಾಗ ಇದನ್ನು ಕೇರನ್ನು ಒಂದು ದಬ್ಬಣದಾಗ ಚುಚ್ಚಿ ಅದನ್ನು ಎಣ್ಣೆ ಇದ್ರಾಗ ಬಿಡ್ತಿದ್ರು. ಒಂದು ದೊಡ್ಡ ಚಿಂಪಿ ಒಳಗೆ ಹಾಗಲ್ ರಸದಾಗ ಅದನ್ನು ಬಿಡ್ತಿದ್ರು. ಅದನ್ನು ನನಗೆ ಕುಡಿಸ್ತಿದ್ರು. ಭಾಳ ಕಹಿ ಅದು. ಅಂಥದ್ದು ಕುಡಿದು ರೂಢಿ ಆಗಿಬಿಡ್ತು ನನಗೆ. ಆ ಕುಡಿದು ರೂಢಿ ಆಗಿದ್ದು 45 ವರ್ಷದಿಂದ ನಾನು ಆಸ್ಪತ್ರೆಗೆ ಹೋಗಿಲ್ಲ, ವೈದ್ಯರನ್ನ ಭೇಟಿ ಮಾಡಿಲ್ಲ, ಯಾವುದೇ ಅನಾರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಹೌದಾ ಅನ್ನೋ ಒಂದು ನನಗೀಗ 68 ವರ್ಷ ಮುಗಿದು ನಾನು ಇಂದಿವರೆಗೂ ಆವಾಗ ನನ್ನ ಕಾಡಿದ್ದು ಖರೆ. ಆದರೆ ಆವಾಗ ಇಂಥದೇ ಮದ್ದು, ಇಂಥದೇ ಔಷಧ. ನನಗೆ ಚಿಕುನ್ಗುನ್ಯ ಬಂದರೂ ನಾನು ಈ ನೆಲಬೇವಿನ ತಪ್ಪಲ ಮತ್ತು ಅಮೃತ ಬಳ್ಳಿ ಎಲೆ ತಪ್ಪಲ
ಅದನ್ನು ಕುದಿಸಿ ಕಾಡೆ ಮಾಡಿ ಒಂದೊಂದು ಗ್ಲಾಸ್ ಕುಡಿದೆ. ನಾನು ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಬರಲೇ ಇಲ್ಲ ಪುಣ್ಯಕ್ಕೆ. ಹೇಳಿ, ತಮ್ಮ ಕುಟುಂಬದವರ ಸಹಕಾರ ಹೇಗಿದೆ? ಅವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಈ ಒಂದು ಕ್ರಾಂತಿಯಲ್ಲಿ ಹೇಗೆ ಕೈ ಜೋಡಿಸ್ತಾ ಇದ್ದಾರೆ? ಅವರು ಆದ್ರೆ ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ಫಾಲೋ ಮಾಡ್ತಾರೆ. ಅಷ್ಟು ಫಾಲೋ ಮಾಡೋದು ಅವ್ರಿಗಿನ್ನೂ ಸ್ವಲ್ಪ ಇದಾಗಬೇಕು, ಅವ್ರ ಅನುಭವಕ್ಕೆ ಬರಬೇಕಲ್ಲ. ಅವರು ಸಹಕಾರ ಕೊಡ್ತಾರೆ ಎಲ್ಲರೂ. ಖಂಡಿತ. ಇವೆಲ್ಲದರ ಜೊತೆಯಲ್ಲಿ ನನಗೆ ಹೆಚ್ಚು ಖುಷಿ ಕೊಟ್ಟಿದ್ದು ಅಂತ ಹೇಳಿದ್ರೆ ತಮ್ಮ ಮತ್ತೊಂದು ಪುಸ್ತಕ ಮತ್ಯಾಕೆ ಬಂದಿರಿ, ಹಾಗೆ ಇನ್ನೊಂದು ಹಕ್ಕಿ ಕುಂತ ರೆಂಬೆ, ಎರಡೂ ತೋರಿಸ್ತಾ ಇದ್ದೀನಿ. ಮತ್ಯಾಕೆ ಬಂದಿರಿನೂ ಅಷ್ಟೇ ಅದ್ಭುತವಾಗಿದೆ. ಹಕ್ಕಿ ಕುಂತ ರೆಂಬೆ ಅಂತೂ ನಿಜವಾಗ್ಲೂ ನಮ್ಮ ಬದುಕಿಗೆ, ನಮ್ಮ ಯೋಚನೆಗೆ ಕನ್ನಡಿ ಹಿಡಿದಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಹಕ್ಕಿ ತಾನು ಒಂದು ರೆಂಬೆ ಮೇಲೆ ಕುಂತಿರ್ತದೆ, ಕುಂತು ಅದು ಎಷ್ಟೊತ್ತು ಕುಂಡಿರ್ತದೆ. ಅದಕ್ಕೆ ಯಾವಾಗ ಬ್ಯಾಡ ಅನ್ನಿಸ್ತದಲ್ಲ, ಅದು ಸುಮ್ಮನೆ ಹಾರಿ ಹೋಗಿಬಿಡ್ತದೆ. ಆದ್ರೆ ಆ ರೆಂಬೆ ಬಗ್ಗೆ ಅದು ಯಾವ ಇದನ್ನು ಇಟ್ಕೊಳ್ಳೋದಿಲ್ಲ. ಅಂದರೆ ನಾವು ಮನೆ ಕಟ್ಟಬೇಕು, ಇದನ್ನು ಮಾಡಬೇಕು, ನಾವೆಲ್ಲ ಆಲೋಚನೆ ಮಾಡ್ತಿರ್ತೀವಿ. ಆ ಹಕ್ಕಿ ಏನು ಮಾಡ್ತದೆ ಅಂದ್ರೆ ಆ ರೆಂಬೆ ಮೇಲೆ ಕುಂಡಿರ್ತದೆ, ಸಹಜವಾಗಿ ಎದ್ದು ಹೋಗಿಬಿಡ್ತದೆ. ಅದು ಯಾವುದೇ ಸ್ವಾರ್ಥ ಅಥವಾ ನಾನು ಇದು ನನಗೆ ಕಾಯಮಾಗಿರಬೇಕು ಅಂತ ಇಂಥದ್ದು ಏನು ವಿಚಾರ ಮಾಡೋದಿಲ್ಲ. ಅದು ನಿಜ. ಈ ರೀತಿಯ ಒಂದು ಮತ್ಯಾಕೆ ಬಂದಿರಿ ಬಗ್ಗೆ ಏನು ಹೇಳ್ತೀರಿ? ಮತ್ಯಾಕೆ ಬಂದಿರಿ ಅಂತಂದ್ರೆ, ಈಗ ಈ 5 ವರ್ಷಕ್ಕೊಮ್ಮೆ ಇಲ್ಲಿ ಚುನಾವಣೆ ಆಗ್ತಾವೆ. ಆ ಚುನಾವಣೆ ಆಗುವಾಗ ಏನು ಮಾಡ್ತಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಮತ್ತೆ 5 ವರ್ಷ ಆದಮೇಲೆ ನಮ್ಮ ಸನೇಕ್ಕೆ ಬರ್ತಾರೆ. ಅದಕ್ಕೆ ಯಾಕೆ ಬಂದಿರಿ ನೀವು, ಇನ್ನೇನು ಮಾಡೋರದಿರಿ ಅನ್ನುವಂಥ ಒಂದು ಪ್ರಶ್ನೆ ಅದರಲ್ಲಿ. ತಮ್ಮ ಕಾವ್ಯನಾಮ ಈ ನಿಂಕಿ ಅಂತ. ಹೌದು. ತಾವು ಹೇಳ್ತಿದ್ರಿ, ನಾನು ಯಾವಾಗಲೂ ಎಷ್ಟೇ ಎತ್ತರಕ್ಕೆ ಬೆಳೀತಾ ಇದ್ರು ನನ್ನ ಬದುಕಿನ ಮೂಲ ನಮ್ಮ ತಂದೆ ತಾಯಿಗಳು, ನಮ್ಮ ತಂದೆಯ ಹೆಸರನ್ನ ಜೊತೆಗೆ ನನ್ನ ಹೆಸರನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಈ ನಿಂಕಿ ಏನು? ಈ ಅಂದ್ರೆ ಈರಯ್ಯ, ನಿಮ್ ಅಂದ್ರೆ ನಿಂಗಯ್ಯ ನನ್ನ ತಂದೆ ಹೆಸರು, ಕಿಲ್ಲೇದಾರ ನಮ್ಮ ಮನೆಯ ಹೆಸರು. ಈ ನಿಮ್ಕಿ ಅದನ್ನು ಸಂಕ್ಷಿಪ್ತ ಮಾಡಿ ಆ ಕಾವ್ಯನಾಮದಿಂದ ಮೊದಲು ಬರೀತಿದ್ದೆ. ಬರ್ತಾ ಈರಯ್ಯ ಕಿಲ್ಲೇದಾರ ಅಂತ ಬರೆಯಕ್ಕೆ ಶುರು. ಇವೆಲ್ಲದರ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಿರುವಂತಹ ಯುವ ಜನತೆಗೆ, ಯಾಕೆಂದ್ರೆ ತಾವು ಮಾತಾಡ್ತಾ ಹೇಳ್ತೀರಿ ನಾನೊಂದು ಪುಟ್ಟ ಹಳ್ಳಿಯಿಂದ ಬಂದವನು ಅಂತ, ಬೆಳೀತಾ ತಾವು ಕೂಡ BA ಪದವೀಧರರು, ತಾವು ಮತ್ತೆ ಮೂಲಕ್ಕೆ ಹೋಗಿ ಕೃಷಿಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಒಂದು ಹಂತದ ವಿದ್ಯಾಭ್ಯಾಸ ಪಡೆದ ತಕ್ಷಣ ಹಳ್ಳಿಯನ್ನ ಬಿಟ್ಟು ನಗರ ಪ್ರದೇಶಗಳಿಗೆ ಬರ್ತಾರೆ ಅಂತ. ಈ ನಗರ ಪ್ರದೇಶಗಳಲ್ಲೇ ಒಂದು ಬದುಕನ್ನ ಕಟ್ಕೊಳ್ಳುವಂಥ ಹಳ್ಳಿಗಾಡಿನ ಹುಡುಗರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ಅದು ಏನಾಗಿದೆ, ಈ ಹಳ್ಳಿಯ ವಾತಾವರಣದೊಳಗೆ ಅವರಿಗೆ ಈಗ ಈ ಮೊದಲಿನ ಜನರ ಹಾಗೆ ಕಾಯ ಕಷ್ಟಕ್ಕೆ ಹೇವರಿಸ್ತಾರೆ. ನಾನು ಎಲ್ಲ ಕೈಲಿ ಸಗಣಿ ಹಿಡಿದು ದಾರ್ಯಾಗಿ ಬಿದ್ದದ್ದೆಲ್ಲ ಸಗಣಿಯನ್ನು ತೆಗೆದು ನಮ್ಮ ಹೊಲಕ್ಕೆ ಹಾಕೋದು, ತಿಪ್ಪಿಗೆ ಹಾಕೋದು, ಇಂಥದ್ದೆಲ್ಲ ಮಾಡ್ತಿದ್ದೆ. ಅದನ್ನು ನೋಡಿ ಇವ BA ಕಲ್ತಾನ, ಸಗಣಿ ಹಿಡಿತಾನೆ, ನನಗೆಲ್ಲ ನಿಂದಿಸ್ತಿದ್ರು, ಒಂದು ರೀತಿ ಆಡ್ಸಾಡಿದಂಗೆ ಮಾಡ್ತಿದ್ರು. ಅದಕ್ಕೆ ಈಗಿನ ಮಂದಿ ಕೈಲಿ ಸಗಣಿ ಪಗಣಿ ಮುಟ್ಟುವಂಥ ಸ್ಥಿತಿ ಒಳಗೂ ಇಲ್ಲ ಒಂದಷ್ಟು ಜನ. ಅಷ್ಟೇ PUC ಭಾಳ ಡಿಗ್ರಿನೂ ಮಾಡೋದಿಲ್ಲ ಅವರು ಇತ್ತ ಉನ್ನತ ಶಿಕ್ಷಣಕ್ಕೂ ಹೋಗಲ್ರು, ಇತ್ತ ಪರಂಪರೆಯ ಕೃಷಿ ಅಥವಾ ಅವ್ರ ಏನು ಉದ್ಯೋಗಗಳದಾವಲ್ಲ ಆ ಉದ್ಯೋಗಕ್ಕೂ ಬರ್ತಾ ಇಲ್ಲ. ಅವರು ಒಂದು ರೀತಿ ಏನಾಗಿದೆ, ಅವ್ರಿಗೆ ಹಣ ಬೇಕು, ಹಣ ಮುಖ್ಯ. ಈಗ 3 ತಿಂಗಳು ಒಂದು ಬೆಳೆ ಮಾಡಬೇಕಾದ್ರೆ 3 ತಿಂಗಳು ಕಾಯಬೇಕು, ಅದ್ರ ಬಗ್ಗೆ ದುಡಿಬೇಕು, ದಿನ ಹಗಲಿ ರಾತ್ರಿ ಅಂತ ಶ್ರಮ ವಹಿಸುವಂಥ ಮನೋಭಾವನೆ ಕಡಿಮೆ ಆಗಿದೆ ಜನರಲ್ಲಿ. ಮತ್ತು ದಿಢೀರನೇ ಶ್ರೀಮಂತಿಗೆ ಬರಬೇಕು ಅಂತ ಒಂದು ಉದ್ದೇಶದಿಂದ ಅವರು ಪಟ್ಟಣ ಕಡೆ ಮುಖ ಮಾಡ್ತಾರೆ. ಕೆಲವರು ಹಾಗೆ ಅಲ್ಲೇ ಅಡ್ಡಾಡ್ಕೊತ ಇರ್ತಾರೆ. ಹೀಗೆ ಒಂದು ರೀತಿ ಅವ್ರಿಗೆ ಯಾವುದೂ ಮುಂದೆ ಹೋಗ್ಲಿಕ್ಕೂ ಆಗ್ತಾಯಿಲ್ಲ, ಹಿಂದೆ ಬರಲಿಕ್ಕೂ ಆಗ್ತಾಯಿಲ್ಲ. ನಿಜವಾಗ್ಲೂ. ಹಾಗಾಗಿ ನಾನು ಕೇಳಿರುವಂತಹ ಪುಸ್ತಕ ಅದನ್ನ ತಿಳಿಸಿ ಹೇಳುತ್ತೆ, ಹಂಗಾಮ ಅಂತ ಹೇಳಿ. ಏನಿದು ಹಂಗಾಮ? ಹಂಗಾಮ ಅಂತಂದ್ರೆ ಕೃಷಿಯೊಳಗೆ ಮುಂಗಾರಿ ಮತ್ತು ಹಿಂಗಾರಿ ಅಂತ 2 ಹಂಗಾಮ ಅದಾವೆ. ಹಂಗಾಮಿಗೆ ಅನುಸರಿಸಿ ಬೆಳೆ ಮಾಡೋದು ಅಂದರೆ ಆಯಾ ಹಂಗಾಮ, ಮುಂಗಾರಿ ಹಂಗಾಮಿನೊಳಗೆ ಮಳೆಗಾಲ ಜಾಸ್ತಿ ಇರ್ತದೆ, ಹಿಂಗಾರಿ ಹಂಗಾಮಿನೊಳಗೆ ಏನಿರ್ತದೆ ಮಳೆಗಾಲ ಕಡಿಮೆ, ಆಮೇಲೆ ಚಳಿಯ ವಾತಾವರಣ ಇರ್ತದೆ. ಚಳಿ ವಾತಾವರಣದೊಳಗೆ ಯಾವ ಬೆಳೆ ಬೆಳಿಬೇಕು, ಮುಂಗಾರಿ ಒಳಗೆ
ಮಳೆಗಾಲದ ವಾತಾವರಣದೊಳಗೆ ಯಾವ ಬೆಳಿಬೇಕು ಅನ್ನುವಂಥದ್ದು ಒಂದು ಹಂಗಾಮ. ಇದು ಅಲ್ಲದೆ ನಮ್ಮ ಜೀವನದೊಳಗೂ ನಾವು ಎಲ್ಲ ಸಣ್ಣವರಿದ್ದಾಗಿನೂ ಒಂದು ಹಂಗಾಮ ಬೇರೆ, ಪ್ರೌಢರಾದಮೇಲೆ ಒಂದು ಹಂಗಾಮ ಬೇರೆ, ಈ ಮುಪ್ಪಾವಸ್ಥೆಯೊಳಗೂ ಒಂದು ಹಂಗಾಮ ಬೇರೆ, ಈ ರೀತಿ. ಇವೆಲ್ಲದರ ಜೊತೆಯಲ್ಲಿ ನೀವೊಬ್ಬ ಬರಹಗಾರರಾಗಿ ಕವನ ಸಂಕಲನ ಕಾದಂಬರಿಗಳನ್ನ ಬರಿತಾ ಜೊತೆಗೆ ತಾವು ಯಾವಾಗ ಕೃಷಿಯ ಕುರಿತಾಗಿ ವಿಚಾರಧಾರೆಯನ್ನ ಸಮಾಜಕ್ಕೆ ನೀಡಬೇಕು ಅಂದಾಗ ಕೃಷಿ ಕುರಿತು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ. ಹೌದ್ರಿ. ಒಬ್ಬ ಲೇಖಕರಿಗೆ, ಯುವ ಲೇಖಕರಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವರು ನಿಜವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು, ಮತ್ತು ಆ ಕ್ಷೇತ್ರದಲ್ಲಿ ಅನುಭವ ಇರಬೇಕು. ಈಗ ನನಗೆ ಕೃಷಿಯಲ್ಲಿ ನನಗಿರುವಂಥ ಅಧ್ಯಯನದ ಅನುಭವ ಒಬ್ಬ ವಿಜ್ಞಾನಿಗೆ ಇರಲಾರ್ದು. 16 ವರ್ಷ ಚಳಿ ಮಳೆ ಸಹಿಸಿದಂಥ ಒಬ್ಬ ರೈತ, ಅವನಿಗಿರೋ ಅನುಭವ ಯಾವುದೋ ಅದು ವಿಜ್ಞಾನಿ ಅಥವಾ ಸಂಶೋಧಕನಿಗೆ ಇರಲಾರ್ದು. ಯಾಕಂದರೆ ಅವರು ಕಲಿಯೋದು ಏನು ಬೇರೆ ದೇಶದ ಕೃಷಿಯನ್ನು, ನಮ್ಮ ದೇಶದ ಕೃಷಿ ಅಲ್ಲದು ಅವರು ಕಲಿಯೋದು ಅಗ್ರಿ ಯೂನಿವರ್ಸಿಟಿ ಒಳಗೆ. ಕನ್ನಡದೊಳಗಂತೂ ಇಲ್ಲವೇ ಇಲ್ಲ, ಹೌದಾ? ಇವರು ನಮ್ಮ ಕೃಷಿಕರಿಗೆ ಅಮ್ಮನಿಗೆ ಕೆಮ್ಮು ಕಲ್ಸಾಕ್ ಬಂದಾಗ ನಮ್ಗೆ ಕೃಷಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಹೇಳಕ್ಕೆ ಬರ್ತಾರೆ. ನಿಜವಾಗ್ಲೂ. ಮತ್ತು ಇನ್ನೂ ಒಂದು ಮಾತು ನಾನು ಹೇಳಿ ಬಯಸ್ತೀನಿ. ನಾನು ಅಂತಂದ್ರಲ್ಲ, ಒಬ್ಬ ರೈತ ಅವ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾನೆ, ಅದಕ್ಕೆ ಬೆಲೆ ಕಟ್ಟುವವರು ಈ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ರೈತರಲ್ಲ. ಯುವ ಜನತೆಗೆ ಬರಲೇಬೇಕು. ತಮ್ಮ ಒಂದು ಸೇವೆ, ಕೃಷಿಯ ಕುರಿತಾದಂತಹ ಅಧ್ಯಯನ, ಒಬ್ಬ ಕೃಷಿ ಪಂಡಿತರೊಂದಿಗೆ ಇವತ್ತು ಮಾತಾಡಿ ಹೆಚ್ಚು ತಿಳ್ಕೊಂಡಿದ್ದೀವಿ. ತಮ್ಮ ಸಮಯಕ್ಕಾಗಿ, ತಮ್ಮ ಜ್ಞಾನಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಸಾಮಾನ್ಯಗೆ ಎಲ್ಲ ಯುವ ಜನತೆ ನಗರ ಪ್ರದೇಶಗಳಿಗೆ ಬರ್ತಾರೆ, ಆದರೆ ವಿದ್ಯೆಯನ್ನು ಕಲಿತು ಹಳ್ಳಿಯಲ್ಲೇ ಇದ್ದು ಹಳ್ಳಿನ ಜನರನ್ನು ಉದ್ಧಾರ ಮಾಡ್ತಿರುವಂಥ ಒಬ್ಬ ಕೃಷಿ ಪಂಡಿತರನ್ನು ಇವತ್ತು ಮಾತಾಡ್ಸಿದ್ವಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.